ನಿಮ್ಮ ಪ್ರಕಾರ ಪ್ರತಿಯೊಬ್ಬನು ಜಾತಕವನ್ನ ನೋಡಿ ಬಾಳೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ನೋಡ್ಲೇಬೇಕು ಅವನು? ಈಗ ನೋಡಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್ ಬೆಸ್ಟ್ ಅಂದ್ರೆ, ನೀವು ಒಂದು ನಿರ್ಜೀವ ವಸ್ತು ಆಗಿರ್ತಕ್ಕಂಥ ವೆಹಿಕಲ್ ತಗೋಬೇಕಾದ್ರೂ ಮುಹೂರ್ತ ಕೇಳ್ತೀರಾ. ಹೌದು. ಒಂದು ಗೃಹ ಪ್ರವೇಶಕ್ಕೆ ಮುಹೂರ್ತ ಕೇಳ್ತೀರಾ. ಹೌದು. ಒಂದು ಭೂಮಿ ತೋಡುವಾಗ ಮುಹೂರ್ತ ಕೇಳ್ತೀರಾ. ಆ ಮುಹೂರ್ತನೇ ಆ ಒಂದು ವಸ್ತುವಿನ ಜಾತಕ. ಈ 2 ದಿನದಲ್ಲಿ ಪರಿಹಾರ, 1 ದಿನದಲ್ಲಿ ಪರಿಹಾರ, 3 ಗಂಟೆಯಲ್ಲಿ ಪರಿಹಾರ ಅಂತಾರಲ್ಲ, ಇದು ಸತ್ಯನಾ? ಇದು ವರ್ಕ್ ಆಗುತ್ತಾ ಇದು ಅಂತ? ಜ್ಞಾನ ಬಂದ ಮೇಲೆ ಪೂರ್ವಾರ್ಜಿತ ಕರ್ಮಕ್ಕೆ ಪ್ರಾಯಶ್ಚಿತ್ತ, ವರ್ತಮಾನಕ್ಕೆ ಅದರ ಶುದ್ಧಿ, ಭವಿಷ್ಯಕ್ಕೆ ಬೇಕಾದಂಥ ಪುಣ್ಯ ಸಂಗ್ರಹಕ್ಕೆ ಕರ್ತವ್ಯ. ಈ 3 ಆದಾಗ ಮಾತ್ರ ಒಂದು ಪರಿಹಾರ. ಯೋಚನೆ ಮಾಡಿ, ಈ ಪರಿಹಾರ ಯಾರಾದರೂ ಮಾಡ್ತೀವಿ ಅನ್ನೋರು ಕೂಡ, ನನ್ನಲ್ಲಿ 1000 ಜನ ಅಸಿಸ್ಟೆಂಟ್ ಇದ್ದಾರೆ ಅಂದರೂ ಕೂಡ ಇದನ್ನು 1 ದಿವಸದಲ್ಲಿ 2 ದಿವಸದಲ್ಲಿ ಸೆಟ್ಲ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಬ್ಬ ಒಳ್ಳೆಯ ಜ್ಯೋತಿಷಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಂಗೆ ಅಂತ? ನಾವು ಈ ವಿದ್ಯೆಯನ್ನು ಅಥವಾ ಈ ಒಂದು ಸಂಸ್ಕಾರವನ್ನು ದೈವದತ್ತವಾಗಿ ಬಂದ ವಸ್ತು, ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಮ್ಮದು ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಹಾಗೆ ಆ ಒಂದು ವಿದ್ಯೆಯಿಂದನೇ ನನಗೆ ಪರಿಹಾರ ಬೇಕು ಅನ್ನೋ ನಂಬಿಕೆ ಆ ವ್ಯಕ್ತಿಯಲ್ಲಿರಬೇಕು. ಮುಂಚೆ ಈ ಜ್ಯೋತಿಷ್ಕರು ಅನ್ನೋ ಒಂದು ಪ್ರತ್ಯೇಕ ವೃತ್ತಿ ಅಂತ ಇರಲಿಲ್ಲ. ಇದು ಒಬ್ಬ ಧರ್ಮಜ್ಞನಲ್ಲಿ ಇರಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು. ಜೀವನ ಸಕ್ಸಸ್ ಆಗೋದಕ್ಕೆ ಜಾತಕ ಕಾರಣ ಆಗುತ್ತಾ ಸರ್? ಜ್ಯೋತಿಷ್ಯ ಹೇಳೋನೇ ಪರಿಹಾರ ಮಾಡಿಕೊಡ್ತೀನಿ ಅಂದರೂ ಕೂಡ ಅದು 3 ಭಾಗನೇ. ಒಬ್ಬರು ಜ್ಯೋತಿಷ್ಯ ಹೇಳಿ ಮತ್ತೊಬ್ಬರು ಪರಿಹಾರ ಮಾಡಿಕೊಡ್ತಾರೆ ಅಂದ್ರೂ 3 ಭಾಗನೇ. 3 ಭಾಗ ಯಾವುದು ಅಂದರೆ, ಮೊದಲು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ನಿವೃತ್ತಿ, ಆಮೇಲೆ ಶುದ್ಧಿ, ಆಮೇಲೆ ಇಷ್ಟಪ್ರಾಪ್ತಿ. ಇವತ್ತೊಂದು ನಕ್ಷತ್ರದಲ್ಲಿ ನಾವು ಪ್ರಶ್ನೆ ಇಟ್ಟು ನೋಡಿದಾಗ, ಇನ್ನು 2 ನಕ್ಷತ್ರದಲ್ಲಿ ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಹೇಳೋದಾದರೆ, ನಾನು ಮನುಷ್ಯ ಅಲ್ಲ ಅಂತ ಅರ್ಥ, ನಾನು ದೇವರು, ಆಯಿತಾ. 2ನೇದ್ದು ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂತ ಅರ್ಥ. ಇದು 2 ಕಾಸ್ ಇರಬೇಕು. ಇವತ್ತಿನವರೆಗೂ ನಾನು ಒಂದೇ ಒಂದು ಜ್ಯೋತಿಷ್ಯದ ವಿಸಿಟಿಂಗ್ ಕಾರ್ಡ್ ನಾನು ಮಾಡಿಸಿಲ್ಲ, ಆಯಿತಾ. ನನ್ನ ಮನೆ ಮುಂದೆ ಬೋರ್ಡ್ ಇಲ್ಲ. ಆದರೆ ದೇವರು ಮತ್ತು ಗುರುಗಳ ಅನುಗ್ರಹದಿಂದ ನಾನು ಒಂದೇ ದಿವಸ ಖಾಲಿ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತಿಂದ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇನ್ನೊಂದು ಬಗೆಯ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಈಗಾಗಲೇ ಜ್ಯೋತಿಷ್ಯ ಕಾರ್ಯಕ್ರಮ ಇರ್ಬೋದು, ಅನೇಕ ದೇವಾಲಯಗಳ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನ ಹೆಗ್ಗದ್ದೆ ಸ್ಟುಡಿಯೋ ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆಯನ್ನು ಕೂಡ ನಾನು ಪಡ್ತೀನಿ. ಆದರೆ ಇದರಲ್ಲಿ ಇನ್ನೂ ಕೂಡ ಆಳವಾದ ಜ್ಞಾನವನ್ನು ನಾವು ನಿಮಗೆ ಕೊಡಬೇಕು ಅನ್ನುವಂತಹ ಒಂದು ಉತ್ಸುಕತೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಜ್ಯೋತಿಷ್ಯ ಇರ್ಬೋದು, ಅಥವಾ ಈ ಜಾತಕ ನೋಡೋದಿರ್ಬೋದು, ಅಥವಾ ನಮ್ಮಲ್ಲಿ ಸುಮಾರು ಬಗೆಯಲ್ಲಿ ನಾನಾ ವಿಭಾಗದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಅದರಲ್ಲಿ ಈ ಅಷ್ಟಮಂಗಳ ಪ್ರಶ್ನೆ ಇರುವಂಥದ್ದು, ಇಲ್ಲ ಈ ಕುಂಡಲಿನಿ, ಜನ್ಮ ಕುಂಡಲಿನಿಯನ್ನು ನೋಡುವಂಥದ್ದು, ಈ ಥರದ್ದೆಲ್ಲ ಸುಮಾರು ಬಗೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನರು ಸರ್ಚ್ ಮಾಡ್ತಾ ಇರ್ತಾರೆ. ಈಗ ಒಂದು ಜಾತಕ ಅಂತ ತಗೊಂಡ್ರೆ, ಈ ಜಾತಕವನ್ನು ಯಾರ ಹತ್ರ ನಾವು ಕೇಳಿಸಿದ್ರೆ ಉತ್ತಮ ಆಗಿರುತ್ತೆ? ಯಾರು ಸರಿಯಾಗಿ ಜಾತಕವನ್ನು ನೋಡ್ತಾರೆ? ಜಾತಕ ನೋಡ್ತಾ ಇರುವಂತಹ ವ್ಯಕ್ತಿ ಎಷ್ಟು ಜ್ಞಾನವನ್ನು ಹೊಂದಿರಬೇಕು? ಇವೆಲ್ಲ ನಿಜವಾಗಿ ವರ್ಕ್ ಆಗುತ್ತಾ? ಸತ್ಯನಾ ಇದು? ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸ್ಥೂಲವಾಗಿ ಮಾತಾಡೋಣ ಅಂತ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇದು ಎಪಿಸೋಡ್ಗಳ ಮುಖಾಂತರ ನಿಮ್ಮ ಮುಂದೆ ಬರುತ್ತೆ. ಖಂಡಿತವಾಗಿ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇಲ್ಲಿ ಬಹಳ ಮಾಹಿತಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಡಾಕ್ಟರ್ ರಾಘವೇಂದ್ರ ಎಸ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಪುರೋಹಿತರಾಗಿ, ಜ್ಯೋತಿಷ್ಯ ವಿದ್ವಾನಾಗಿ, ವೈದಿಕ ಮತ್ತು ತಾಂತ್ರಿಕ ಪುರೋಹಿತರಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂಥ ವ್ಯಕ್ತಿ ಇವರು. ಹಾಗಾಗಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಅವರನ್ನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಾನು ಅನೇಕರನ್ನು ಭೇಟಿಯಾಗಿದ್ದೀನಿ. ಸೊ ನಿಮ್ಮ ವಿಭಾಗದಲ್ಲೇ ಅನೇಕರ ಸಂದರ್ಶನ ಕೂಡ ಮಾಡಿದ್ದೀನಿ. ಆದರೆ ನಿಮ್ಮ ಹತ್ರ ಆಫ್ ದಿ ರೆಕಾರ್ಡ್ ನಾನು ಏನು ಗಂಟೆಗಟ್ಟಲೆ ಮಾತಾಡಿದೆ, ಬಹುಶಃ ಆ ಮಾತಾಡುವಾಗಲೇ ನನಗನ್ಸಿದ್ದು ನಿಮ್ಮ ಹತ್ರ ತುಂಬ ನಾಲೆಜ್ ಇದೆ, ಸೊ ನೀವು ತುಂಬ ತಿಳ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಹತ್ರ ನಾನು ಕೇಳ್ಕೊಂಡಿದ್ದು, ಸರ್ ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನೀವು ಒಂದು ಸಲ ಬನ್ನಿ, ನಾವು ಒಂದಿಷ್ಟು ಮಾಹಿತಿಯನ್ನು ಜನಗಳಿಗೆ ಹಂಚೋಣ. ಸೊ ನಿಮ್ಮ ವಿಭಾಗದಲ್ಲಿಯೇ ಒಂದು ಸಾಧನೆಯನ್ನು ಮಾಡ್ತಾ ಇರೋರಿಗೆ ಇದೊಂದು ಸ್ಫೂರ್ತಿ ಆಗಲಿ ಅಂತ ನಾನು ಕೂಡ ಅಂದ್ಕೊತೀನಿ. ಈಗ ನಾನು ಪ್ರಾರಂಭದ ಇವತ್ತಿನ ಎಪಿಸೋಡ್ನಲ್ಲಿ ಈ ಜ್ಯೋತಿಷ್ಯ ಮತ್ತು ಈ ಜಾತಕ ನೋಡೋದು, ಅದರ ಫಲಗಳು ಇತ್ಯಾದಿಗಳ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಅನ್ಕೊತೀನಿ. ನನ್ನ ಮೊದಲನೆಯ ಪ್ರಶ್ನೆ ತುಂಬ ನೇರವಾಗಿದೆ. ಜೀವನ ಸಕ್ಸಸ್ ಆಗೋದಕ್ಕೆ ಜಾತಕ ಕಾರಣ ಆಗುತ್ತಾ ಸರ್? ಶ್ರೀ ಗುರುಭ್ಯೋ ನಮಃ.
ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾ ಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿಜವಾಗ್ಲೂ ಭಾಳ ಅತ್ಯಂತ ಉತ್ತಮವಾದ ಪ್ರಶ್ನೆ ಸಂದೀಪ್ ಅವರೇ ತಮ್ಮದು. ಇದರಲ್ಲಿ ನೀವು ಎಂಥ ಪ್ರಶ್ನೆ ಕೇಳಿದ್ದೀರಾ ಅಂದರೆ, ನೀವು ಇದೊಂದು ಪ್ರಶ್ನೆ ಮೇಲೆ ಸಾಧಾರಣ ಒಂದು 3 ವರ್ಷ ನಾವು ಮಾತಾಡ್ಬೋದು. ಯಾಕೆಂದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಗ್ರ ಸನಾತನದ ಬುನಾದಿಯ ಪ್ರಶ್ನೆ ಇದು. ಯಾಕೆಂದರೆ ಈಗ ನಾವು ಇವತ್ತು ಈ ರಂಗದಲ್ಲಿ ಕೂತು ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಈ ವಿಚಾರ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಎಷ್ಟೋ ಕೋಟಿ ಹೃದಯಗಳನ್ನು ತಲುಪತ್ತೆ ಅಂತ ಆದರೆ ಇದೇ ಜ್ಯೋತಿಷ ಶಕ್ತಿಯ ಬಗ್ಗೆ ನಿಮಗೆ ಹೇಳ್ದಂಗೆ. ಹೌದು. ಯಾಕಂದರೆ ಎಲ್ಲಿ ಸಾಧನೆ ಇರುತ್ತೆ, ಎಲ್ಲಿ ಶಕ್ತಿ ಇರುತ್ತೆ, ಅದು ಮಾತ್ರ ಬಹುಜೀವಿಗಳನ್ನು ತಲುಪಲಿಕ್ಕೆ ಸಾಧ್ಯ. ಸೂರ್ಯ ಅನಂತ ಕೋಟಿ ಜೀವರಾಶಿಗಳಿಗೆ ಬೆಳಕು ಕೊಡ್ತಾನೆ. ಎಷ್ಟೋ ಕೋಟಿ ವರ್ಷಗಳಿಂದ ಇದ್ದಾನೆ, ಎಷ್ಟೋ ಕೋಟಿ ವರ್ಷ ಇರ್ತಾನೆ. ಹೌದಾ? ಹಾಗಾಗಿನೇ ನಾವು ಸೂರ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಈಗ ನೀವು 2026 ಮಾರ್ಚ್ ಒಳಗೆ ಜ್ಯೋತಿಷ್ಯದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀರಿ. ಸೈನ್ಸ್ ಪ್ರಕಾರ ಆಯಿತು, ನಮ್ಮ ಅಧ್ಯಾತ್ಮ ಜೀವನದ ಪ್ರಕಾರ ಆಯಿತು, ಅನಂತ ಕೋಟಿ ವರ್ಷಗಳು ಹಿಂದೆ ನಡೆದೋಗಿದೆ. ಇವತ್ತು ನೀವು ಆ ಪ್ರಶ್ನೆ ಕೇಳ್ತಿದ್ದೀರ ಅಂದರೆ ಜ್ಯೋತಿಷ್ಯ ಎಷ್ಟು ಸತ್ಯ ಅನ್ನೋದು ನಿಮ್ಮ ಬಾಯಲ್ಲೇ ಉತ್ತರ ಇದೆ. ಹಾಗಾಗಿ ಯಾಕೆ ಜ್ಯೋತಿಷ್ಯಕ್ಕೆ ಅಷ್ಟು ದೊಡ್ಡ ತೂಕ ಅಂತಂದರೆ, ಜ್ಯೋತಿಷ್ಯ ಅನ್ನೋದು ನಾವು ಮನುಷ್ಯರ ಪ್ರಕಾರ ಇದೊಂದು ಗಹನವಾದ ಶಾಸ್ತ್ರ ಅಥವಾ ಇದೊಂದು ಒಳ್ಳೆಯ ಅಸಾಧಾರಣವಾದ ವಿದ್ಯೆ, ಇದೆಲ್ಲ ಒಪ್ಪೋದು ಒಂದು ಮಾತು. ಆದರೆ ಇದು ಮೂಲ ಏನು ಅಂದರೆ, ಭಗವಂತ ನಮ್ಮನ್ನು ಮಾನಿಟರ್ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ವೇವ್ ಲೆಂತ್ ಇದು. ಯಾರು ಯಾವಾಗ ಯಾವ ಕಾಲದಲ್ಲಿ ಏನು ಮಾಡ್ತಾರೆ ಪ್ಯಾರಾಮೀಟರ್ಸ್ ಬೇಕಲ್ವಾ. ಈಗ ನಾವು ಏನೇ ಮಾಡಿದ್ರು ಯಾರು ಏನು ಮಾಡ್ತಿದ್ದಾರೆ ಅನ್ನೋ ಲೆಕ್ಕ ಇಡ್ತೀವಿ. ಈಗೆಲ್ಲ CCTV ಕ್ಯಾಮ್ರಾ ಇತ್ಯಾದಿಗಳಿದೆ. ಇದು ಭಗವಂತನ CCTV ಕ್ಯಾಮ್ರಾ. ಇದರ ಭಗವಂತನ CCTV ಕ್ಯಾಮ್ರಾ. ಆದ್ರೆ ಏನು ಅಂದರೆ ಇದ್ರದ್ದು ಮೆಮೊರಿ ಅನ್ನೋದು ಅನಂತ ಕೋಟಿ ಕಾಲದ್ದು. ಅನಂತ ಕೋಟಿ ಕಾಲ ನೀವು ಅದನ್ನು ಊಹೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಈಗ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಒಂದು ಜಾತಕ ತಂದ ಅಥವಾ ನಾವು ಒಂದು ಕಡೆ ಪ್ರಶ್ನೆ ಇಡ್ತಾ ಇದ್ದೀವಿ ಅಂದರೆ, ಅವನ ಉಪಸ್ಥಿತಿನೇ ಇಲ್ಲದೆ ಇರತಕ್ಕಂಥ ತಲೆಮಾರಿನ ವಿಚಾರಗಳು ಜ್ಯೋತಿಷದಲ್ಲಿ ಬರುತ್ತೆ. ಸತ್ಯವಾದ ವಿಚಾರ ಬರುತ್ತೆ. ಮತ್ತೆ ಊಹಾಪೋಹ ಪಟುತ್ವದಲ್ಲ. ಯಾಕಂದ್ರೆ ಅವನಿಗೆ ಅದ್ರ ಕುರುಹುಗಳು ಸಿಗುತ್ತೆ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ? ನಮಗೆ ಗೊತ್ತಾಗತ್ತೆ ಅನ್ನೋದು ಇದರೊಳಗೆ ಅಂತ ಏನು ವಿಶೇಷ ಇಲ್ಲ ಸಂದೀಪ್ ಅವರೇ. ಇದಕ್ಕೆ ನಮ್ಮ ಪೂರ್ವಿಕರು ಈ ಒಂದು ಶಾಸ್ತ್ರಕ್ಕೆ ಅದರದ್ದೇ ಆದ ಕೆಲವು ಅಧ್ಯಯನ ಮಾರ್ಗಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದು ನೋಡಿ, ಈಗ ಎಲ್ಲರೂ ಈ ನಾರ್ಮಲ್ ಆಗಿ ಜ್ಯೋತಿಷ್ಯ ಅಂತಂದ್ರೆ ಅದು ಒಂಥರ ಜಾದು ಅಂತ ತಿಳ್ಕೊತಾರೆ, ಆಯ್ತಾ? ಆದ್ರೆ ಆ ಥರದ್ದು ಏನೋ ಅದ್ರೊಳಗಿಲ್ಲ. ಅದು ಎಕ್ಸಾಕ್ಟ್ಲಿ 100% ಕ್ಯಾಲ್ಕುಲೇಟಿವ್ ಲಾಜಿಕ್ ಅದಷ್ಟೇ. ಇದು ಇವತ್ತು ಈ ರೀತಿ ಇದೆ ಅಂದ್ರೆ ಇವತ್ತಿನ ರಿಸಲ್ಟ್ಗೆ ನಿಮ್ಮ ಹಿಂದಿನ ಪ್ರೋಸೆಸ್ ಕಾರಣ ಅಂತ. ಈಗ ನಿಮ್ಮ ಪ್ರಕಾರ ಪ್ರತಿಯೊಬ್ಬನು ಜಾತಕವನ್ನ ನೋಡಿ ಬಾಳೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ನೋಡ್ಲೇಬೇಕಾ ಅವನು? ಈಗ ನೋಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೋಡಿ. ನಿಮ್ಮ ಈ ವಿಚಾರಕ್ಕೆ ಪ್ರತಿಯೊಬ್ಬ ಅನ್ನೋದಕ್ಕಿಂತ ಪ್ರತಿಯೊಂದು ವಸ್ತುನೂ ನೋಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಥವಾ ನನ್ನ ಅನುಭವ ಹೇಳ್ತಾ ಇದೆ ಈ ಮಾತು ಅಂತಲ್ಲ. ಯಾಕಂದರೆ ನಾನು ವಯೋಮಾನದೊಳಗೆ ನಿಮ್ಮ ಪಾಡ್ಕಾಸ್ಟಲ್ಲಿ ಬಂದಿರತಕ್ಕಂಥ ಜ್ಯೋತಿಷಿಗಳಿಗಿಂತ ಭಾಳ ಚಿಕ್ಕವ, ಆಯಿತಾ? ಆದರೆ ಇದಕ್ಕೆ ಯಾವ ರೀತಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಪೂರ್ವಿಕರು ಕೊಟ್ಟಿರ್ತಕ್ಕಂಥ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಮಾಹಿತಿ ಇದೆ ಅಂದರೆ, ಒಂದು ಎಕ್ಸಾಂಪಲ್ ಬೆಸ್ಟ್ ಅಂದರೆ, ನೀವು ಒಂದು ನಿರ್ಜೀವ ವಸ್ತುವಾಗಿರ್ತಕ್ಕಂಥ ವೆಹಿಕಲ್ ತಗೋಬೇಕಾದ್ರೂ ಮುಹೂರ್ತ ಕೇಳ್ತೀರಾ. ಒಂದು ಗೃಹ ಪ್ರವೇಶಕ್ಕೆ ಮುಹೂರ್ತ ಕೇಳ್ತೀರಾ. ಒಂದು ಭೂಮಿ ತೋಡುವಾಗ ಮುಹೂರ್ತ ಕೇಳ್ತೀರಾ. ಆ ಮುಹೂರ್ತನೇ ಆ ಒಂದು ವಸ್ತುವಿನ ಜಾತಕ. ಅದು ಯಾವ ಮುಹೂರ್ತದಲ್ಲಿ ನೀವು ಮೊದಲನೇ ಖನನ, ಮೊದಲನೇ ಪ್ರವೇಶ, ಮೊದಲನೇ ಸಂಚಲನ ಅದಕ್ಕೆ ಕೊಡ್ತೀರೋ ಅದೇ ಅದ್ರ ಜನ್ಮ ಜಾತಕ. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ರತಿಯೊಂದು ಸ್ಥಾವರ ಜಂಗಮ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಜಾತಕ ಇರುತ್ತೆ. ಇಷ್ಟೇ ಅಲ್ಲದೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆಗಿರ್ತಕ್ಕಂಥ ಜಾತಕ ಇರುತ್ತೆ. ಯಾವ ಮುಹೂರ್ತದಲ್ಲಿ ದೇವತಾ ವಿಗ್ರಹ ಪ್ರತಿಷ್ಠೆ ಆಗತ್ತೋ ಆ ಪ್ರತಿಷ್ಠಾಪನಾ ಮುಹೂರ್ತ ನಕ್ಷತ್ರಾದಿಗಳೇ ಆ ಒಂದು ದೇವಸ್ಥಾನದ ವರ್ಷಾವಧಿ ಜಾತ್ರೆಗಳಿಗೆ ಕಾರಣ ಆಗಿರುತ್ತೆ. ಬಹಳ ಗಹನವಾದ ವಿಚಾರ ಇದೆ. ನೀವು ಹೇಳೋ ಪ್ರಕಾರ ನಮ್ಮ ಎಲ್ಲಾ ಉನ್ನತಿ ಅವನತಿಗೂ ಕೂಡ ನಮ್ಮ ಹುಟ್ಟು ಜಾತಕನೇ ಕಾರಣ. ಹೌದು ಹೌದು ಹೌದು. ಅಂದ್ರೆ ನಾವು ಅದನ್ನ ತಿಳ್ಕೊಳ್ಳೋದು ಕೂಡ ಉತ್ತಮ ಅಂತ ಹೇಳಿ. ಹೌದು, ತಿಳ್ಕೋಬೇಕು. ತಿಳ್ಕೊಳ್ಳೋದ್ರಲ್ಲಿ ಏನಿರುತ್ತೆ ಅಂದ್ರೆ, ಈಗ ನೋಡಿ, ಇದ್ರೊಳಗೆ ಯಾವುದು ಪ್ರಿಜುಡಿಯಸ್ ಇರಬಾರ್ದು, ನಾವು ಪೂರ್ವಾಗ್ರಹ ಅನ್ನೋದು ಇದ್ರೊಳಗೆ ಇರಬಾರ್ದು. ಯಾಕಂದ್ರೆ ಜ್ಞಾನ ಬೇಕು ಅಂತ ಇದ್ದಾಗ ನಮಗೆ ಪೂರ್ವಾಗ್ರಹ ಇದ್ರೆ ಜ್ಞಾನ ಆ ಆಗ್ರಹದ ರೂಪದಲ್ಲಿ ಕಾಣಕ್ಕೆ ಶುರು ಆಗುತ್ತೆ. ಅದಕ್ಕೆ ಕೃಷ್ಣ ಜ್ಞಾನಕ್ಕೆ ಬಹಳ ಅಂದರೆ ಬಹಳ
ವ್ಯಾಲ್ಯೂ ಕೊಟ್ಟು ಮಾತಾಡ್ತಾನೆ. ನಹಿ ಜ್ಞಾನೇನ ಸದೃಶಂ ಮಾತು ಬಂದಿರೋದೇ ಆ ಕಾರಣಕ್ಕೆ. ಜ್ಞಾನಕ್ಕಿಂತ ಸದೃಶವಾದ ವಸ್ತು ಮತ್ತೊಂದಿಲ್ಲ ಅಂತ ಯಾಕೆ ಬಂತು ಶಾಸ್ತ್ರದೊಳಗೆ ಅಂದರೆ ಇದೇ ಕಾರಣಕ್ಕೆ. ಯಾಕಂದರೆ ಈಗ ನೋಡಿ, ಒಬ್ಬ ಒಂದು ಸಮಸ್ಯೆಯಲ್ಲಿ ಇವತ್ತಿರ್ತಾನೆ ಅಂತ ತಗೊಳ್ಳೋಣ. ನಾವು ಆತನ ಸಮಸ್ಯೆಯ ಒಂದು ಬುಡಕ್ಕೆ ಕೈ ಹಾಕಿದಾಗ ಎಲ್ಲೋ ಒಂದು ಕಡೆ ಆತನಿಂದನೂ ನಡೆದಿರ್ತಕ್ಕಂಥ ಕೆಲವು ತಪ್ಪುಗಳು ಬರುತ್ತೆ. ಅವಾಗ ಅದನ್ನು ಆತ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಸ್ವೀಕಾರ ಮಾಡೋದ್ರಲ್ಲಿ ಯಾವುದೇ ರೀತಿ ತಾಪತ್ರಯ ಇರಲ್ಲ, ಆಯ್ತಾ. ಆದರೆ ಕೆಲವರಿಗೆ ಏನಾಗ್ಬಿಡುತ್ತೆ, ಅದನ್ನು ಈಗ ಹೋಗಿ ತೊಗೊಂಡ್ಬಿಡ್ತಾರೆ ಅಹಂಕಾರಕ್ಕೆ. ಏನು ಇವ್ರು ನಮ್ಮ ಬಗ್ಗೆನೇ ಹಿಂಗೆ ಹೇಳ್ತಿದಾರಲ್ಲ, ಅದು ಹೇಳಲೇಬೇಕು. ಅದು ಯಾಕೆಂದರೆ ನೀವೊಬ್ಬ ಡಾಕ್ಟ್ರ್ ಹತ್ರ ಹೋದಾಗ ಅವನು ನಿಮ್ಮನ್ನು ಚೆಕ್ ಮಾಡುವಾಗ ನಿಮ್ಮ ಹಿಂದಿನ ದಿನಚರಿಯನ್ನು ಅವನು ಹೇಳ್ತಾನೆ. ನೀವು ಈ ಥರ ತಿಂದಿದ್ರಿ, ಈ ಥರ ಹೋಗಿದ್ರಿ, ಈ ಥರ ಅಡ್ಡಾಡಿದ್ರಿ, ಅದಕ್ಕೋಸ್ಕರ ಇದು ಹೀಗಾಗಿದೆ ಅಂತ. ನೀನು ನಮ್ಮ ಪಾಸ್ಟ್ ಟೆನ್ಸಲ್ಲಿ ನೀನು ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತೀಯ ನೀನು ಅಂತ ನಾವು ಡಾಕ್ಟ್ರಿಗೆ ಹೇಳಿದರೆ ಆ ವೈದ್ಯ ಅವನು ಅಸಹಾಯಕ ಆಗ್ಬಿಡ್ತಾನೆ. ಅವ್ನು ಹೇಳಿದ ಮಾತಂತೂ ಸುಳ್ಳಾಗಿರಲ್ಲ. ಅದು ಇದೇ ಎಕ್ಸಾಕ್ಟ್ ಜ್ಯೋತಿಷ ಶಾಸ್ತ್ರದಲ್ಲೂ ನಡೆಯೋದು. ಆದರೆ ಏನಾಗುತ್ತೆ, ಇಲ್ಲಿ ನಮಗೆ ಕಾಣದೇ ಇರೋ ವಸ್ತುಗಳ ಬಗ್ಗೆ ಚರ್ಚೆ ಆಗೋಕ್ಕೆ ಶುರುವಾದ ಕೂಡಲೇ ಈ ಕೆಲವು ಜನಕ್ಕೆ ಅದೊಂದು ತಲೆಯಲ್ಲಿರುತ್ತೆ, ನಾನು ಕಂಡಿದ್ದು ಮಾತ್ರ ಸತ್ಯ ಅಂತ. ಅಂಥವ್ರಿಗೆ ಈ ಜ್ಯೋತಿಷಾಸ್ತ್ರದ ಬಗ್ಗೆ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪರಿಹಾರಗಳ ಬಗ್ಗೆ ದಿಢೀರಂತ ನಂಬಿಕೆ ಬರಲ್ಲ. ಇದೇನಾಗತ್ತೆ, ಅದು ಅವರು ತಮ್ಮಲ್ಲಿದ್ದ ವಿಚಾರಗಳನ್ನು ಎಲ್ಲರ ತಲೆಯಲ್ಲಿ ಬಿತ್ತಾ ಹೋಗ್ತಾರೆ. ಹಾಗಾಗಿ ಈ ಶಾಸ್ತ್ರದ ಬಗ್ಗೆ ಕೆಲವು ಪ್ರಶ್ನೆಗಳು ಹುಟ್ಟೋ ಸಂಭವ ಇದೆ. ಈಗ ನೀವು ವೇದಗಳನ್ನ ಅಧ್ಯಯನ ಮಾಡಿದ್ದೀರಾ, ಸೊ ತುಂಬಾ ನಾಲೆಜ್ ಇದೆ ನಿಮ್ಗೆ. ನೀವು ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರಿ, ನಂಗೆ ಅದು ಈಗ ನೆನಪಾಗ್ತಾ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಒಂದು ಜಾತಕವನ್ನ ಒಬ್ಬ ವ್ಯಕ್ತಿ ನೋಡಿ ಹೇಳ್ತಾನೆ ಅಂತ ಹೇಳಿದ್ರೆ ಅದಾದ ನಂತರ ಇನ್ನೊಂದು ಜಾತಕ ನೋಡಬೇಕು ಅನ್ನೋದಿದ್ರೆ ಅವನು ಇಂತಿಷ್ಟು ಗಾಯತ್ರಿ ಮಂತ್ರವನ್ನ ಹೇಳಬೇಕು ಅನ್ನುವಂಥ ಉಲ್ಲೇಖ ನಮ್ಮ ವೇದದಲ್ಲಿ ಇದೆ ಅನ್ನೋದನ್ನ ನೀವು ಹೇಳಿದ್ರಿ, ಪುಸ್ತಕದಲ್ಲಿ ಇದೆ ಅನ್ನೋದನ್ನ. ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬಹುದಾ ನೀವು? ನೋಡಿ, ಜ್ಯೋತಿಷಿ ಅನ್ನೋ ಒಂದು ಏನು ಮುಂಚೆ ಈ ಜ್ಯೋತಿಷ್ಕರು ಅನ್ನೋ ಒಂದು ಪ್ರತ್ಯೇಕ ವೃತ್ತಿ ಅಂತ ಇರಲಿಲ್ಲ. ಇದು ಒಬ್ಬ ಧರ್ಮಜ್ಞನಲ್ಲಿ ಇರಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು. ಈಗ ಮೊನ್ನೆ ರಾಮ ಮಂದಿರ ಪ್ರತಿಷ್ಠೆಗೆ ಒಬ್ಬ ಜ್ಞಾನಿಗಳು ಮುಹೂರ್ತ ಕೊಟ್ಟರು. ಕಾಶಿಯಲ್ಲಿ ಅವರ ವಿದ್ಯಾಪೀಠ ಇದೆ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಬರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಜ್ಯೋತಿಷಿನೇ ಅವನು. ಅಂದ್ರೆ ಜ್ಯೋತಿಷಿ ಆದ ಮಾತ್ರಕ್ಕೆ ಅವನಿಗೆ ಕೇವಲ ಜ್ಯೋತಿರ್ಜ್ಞಾನ ಇರುತ್ತೆ ಅಂತ ಅಲ್ಲ, ಅವನಿಗೆ ವೇದ ಜ್ಞಾನ ಇರಬೇಕು, ಧರ್ಮಶಾಸ್ತ್ರ ಜ್ಞಾನ ಇರಬೇಕು, ನೀತಿಶಾಸ್ತ್ರ ಜ್ಞಾನ ಇರಬೇಕು. ಇದೆಲ್ಲದರ ಮೇಲೆ ಸಮಯಾಚಾರ ಧರ್ಮದ ಬಗ್ಗೆ ಆತನಿಗೆ ಜ್ಞಾನ ಇರಬೇಕು. ಈಗಿನ ಕಾಲದೊಳಗೆ ನಾನು ಧರ್ಮ ಉಳಿಸ್ಲಿಕ್ಕೆ ಏನ್ ಮಾಡಬಹುದು ಅನ್ನೋದು ಅವನಿಗೆ ಗೊತ್ತಿರಬೇಕು. ಹಾಗಾಗಿ ಇದೆಲ್ಲ ನಾವು ಬ್ಯಾಲೆನ್ಸ್ ಮಾಡುವಾಗ ಈಗ ನಾರ್ಮಲ್ ಆಗಿ ಲೋಕದಲ್ಲೊಂದು ಮಾತಿದೆ, ಜ್ಯೋತಿಷಿಗಳು ಪುರೋಹಿತರು ಅಂದ್ರೆ ಸರಿಯಾಗಿ ದುಡ್ಡು ಮಾಡ್ತಾರೆ, ಇನ್ನೊಬ್ಬರ ವಿಚಾರವನ್ನು ತಾವು ಉಪಯೋಗಿಸ್ಕೊಂಡು ದುಡ್ಡು ದುಡಿತಾರೆ. ಈ ಥರದ ಮಾತುಗಳು ಬಹಳಷ್ಟಿದೆ. ನಾನು ಸಣ್ಣವನಿದ್ದಾಗಲೂ ಕೇಳ್ತಾ ಇದ್ದೆ, ನಮ್ಮ ಪೂರ್ವಿಕರು ಕೇಳಿದ್ದಾರೆ, ಮುಂದಿನ ತಲೆಮಾರುಗಳು ಬಂದರೂ ಅವರು ಕೇಳ್ತಾರೆ. ಆದರೆ ಈ ಭಾಗಕ್ಕೆ ನಾವು ಬಂದು ನಿಂತಾಗ ನಮಗೆ ಕಾಣದೇ ಇರೋ ಒಂದು ಸತ್ಯ ಏನು ಅಂದರೆ, ಪ್ರತಿಯೊಬ್ಬ ಜ್ಯೋತಿಷಿ, ಪ್ರತಿಯೊಬ್ಬ ಪುರೋಹಿತ, ಪ್ರತಿಯೊಬ್ಬ ತಂತ್ರಿ ಅವನು ತಾನು ಮಾಡಿದ ಕರ್ಮಾಂಗದಲ್ಲಿ ಬರ್ತಕ್ಕಂಥ ಕರ್ಮವನ್ನು ಸುಡ್ಲಿಕ್ಕೆ, ಆ ಕರ್ಮವನ್ನು ತಾನು ರೀಶಫಲ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಪೂರ್ತಿ ತೆಗೆದು ಹಾಕಕ್ಕೆ ಅವನು ಕೆಲವು ಶುದ್ಧಿ ಕರ್ಮಗಳನ್ನು ತಾನು ಮಾಡ್ಕೋಬೇಕು. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಎಲ್ಲ ಕಡೆಯಿಂದನೂ ಮಾಡಬೇಕು. ಅವನು ಕಾಯಿಕವಾಗಿ ಮಾಡೋದು ಅಂದರೆ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನು ತಾನು ಮಾಡ್ಕೋಬೇಕು, ಬೇರೆ ಪುರೋಹಿತರು ಕರೆಸಿ ತಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ವಾಚಿಕವಾಗಿ ಮಾಡೋದಂದ್ರೆ ಕೆಲವು ಜಪ, ಸ್ತೋತ್ರ, ಪಾರಾಯಣಾದಿಗಳನ್ನು ಮಾಡಬೇಕು. ಇನ್ನು ಮಾನಸಿಕವಾಗಿ ಮಾಡೋದಂದ್ರೆ ಧ್ಯಾನ ಮಾಡಬೇಕು. ತಾನು ಮಾಡಿರ್ತಕ್ಕ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಬ್ಬ ಜಾತಕ ಬಂತು ನನ್ನ ಹತ್ರ. ಆ ಜಾತಕ ಬಂದಾಗ ಆ ಜಾತ ಅತ್ಯಂತ ಉಪದ್ರವದ ಪರಾಕಾಷ್ಠೆ ನಡೀತಾ ಇತ್ತು. ಅವನಲ್ಲಿ ಧರ್ಮ ವಿರೋಧ ಇತ್ತು, ನೀತಿ ವಿರೋಧ ಇತ್ತು, ಪ್ರತಿಯೊಂದು ವಿರೋಧಗಳು ಅವನಿಗೆ ಜಾತಕದಲ್ಲಿ ಇತ್ತು. ನಾನು ಆ ಜಾತಕ ನೋಡಿ ಅವನಿಗೆ ಪರಿಹಾರ ಕೊಟ್ಟಾಗ ಕರ್ಮಗಳು ಜ್ಯೋತಿಷಿಗೆ ಶಾಪ ಕೊಡುತ್ತೆ. ನಾವು ಅವ್ನು ತಿಂತಾ ಇದ್ವಿ, ನೀನು ಯಾಕೆ ಅಡ್ಡ ಬಂದೆ ಅಂತ. ಅವಾಗ ನೀನು ಅವನಿಗೆ ಪರಿಹಾರ ಕೊಟ್ಟಕ್ಕೆ ನಾವು ನಿನಗೆ ಸೇರ್ಕೋತೀವಿ ಅಂತ ಅವು ನಮಗೆ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ಇದರಿಂದ ಮೊದಲು ನಾನು ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಮಾತ್ರ ನಾನು ಎರಡನೇ ಜಾತಕ ನೋಡ್ಲಿಕ್ಕೆ ಸಾಧ್ಯ. ಹಂಗಾಗಿ ಹಿಂದೆನೂ ನಿಯಮ ಇತ್ತು, ಇದು ಈಗಲೂ ಸಾಕಷ್ಟು ಜನ ಜ್ಯೋತಿಷ್ಕರು ಪಾಲಿಸ್ತಾರೆ. ಅದನ್ನ ಒಂದು ಜಾತಕ ನೋಡಿದ ಮೇಲೆ ಮತ್ತೊಂದು ಜಾತಕ ನೋಡೋಕ್ಕೆ ಅವರು ದಿವಸಗಟ್ಟಲೆ ಟೈಮ್ ತಗೋತಾರೆ. ಯಾಕೆ ಅಂದ್ರೆ ಆ ಪ್ರಾಯಶ್ಚಿತ್ತ ಮಾಡ್ಕೋತಾರೆ. ಯಾಕೆ ನಮ್ಮಲ್ಲಿ ಯಾಕೆ ಗಾಯತ್ರಿ ಅಂತ ಹೇಳ್ತಾರೆ ಅಂದ್ರೆ ಅದು ಮಂತ್ರಗಳ ರಾಜ. ಅದು ಅದರಲ್ಲಿ ಇರ್ತಕ್ಕಂಥ ಶಕ್ತಿ, ಅದರಲ್ಲಿ ಇರ್ತಕ್ಕಂಥ ಒಂದು ಪಾಪ ಪರಿಹಾರದ ಒಂದು ಏನು ಫ್ರೀಕ್ವೆನ್ಸಿ ಇದೆಯಲ್ಲ, ಅದು ಬೇರೆ ಯಾವ ಮಂತ್ರಗಳಲ್ಲಿ ಇಲ್ಲ. ಹಾಗಾಗಿ ನಮ್ಮಲ್ಲಿ ನಾಡಿಗಳ ಲೆಕ್ಕಾಚಾರದಲ್ಲಿ ಗಾಯತ್ರಿ ಮಂತ್ರ ಇರುವಂಥದ್ದು. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ.
ಓಕೆ. ಆ 24 ಅಕ್ಷರಗಳು ನಮ್ಮ 72,000 ನಾಡಿಗಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಮಗೆ ಏನೇ ಬಂದರೂ ಆ 72,000 ನಾಡಿಗಳಲ್ಲೇ 36,000 ಇಡ, 36,000 ಪಿಂಗಳ ಮತ್ತು ಒಂದು ಸುಷುಮ್ನ ನಾಡಿಯಿಂದನೇ ನಮ್ಮ ಇಡೀ ಧರ್ಮ ಅನ್ನೋದು ನಡೆಯೋದು ದೇಹದೊಳಗೆ. ಹಾಗಾಗಿ ಅದ್ರ ಶುದ್ಧಿ ಆಗಲಾರ್ದೆ, ಈಗ ನಾನು ಒಂದು ಇನ್ಫೆಕ್ಷನ್ ಕೆಲಸ ಮಾಡಿರ್ತೀನಿ, ಯಾರಿಗೊಬ್ರಿಗೆ ಸರ್ಜರಿ ಮಾಡಿರ್ತೀನಿ ಅಂದ್ಕೊಳ್ಳಿ, ಗ್ಲೌಸ್ ಹಾಕ್ಕೊಂಡಿರ್ತೀನಿ, ಆದರೆ ಅದೇ ಗ್ಲೌಸನ್ನೇ ಅದನ್ನು ಶುದ್ಧಿ ಮಾಡಲಾರ್ದೆ ಮತ್ತೊಂದು ಸರ್ಜರಿ ಮಾಡ್ಲಿಕ್ಕೆ ಆಗತ್ತಾ? ನಾನು ಆಗಲ್ಲ. ಹಾಗಾಗಿ ಆ ಏನು ಬಾಹ್ಯ ಶುದ್ಧಿ ಇದೆಯಲ್ಲ ಅಷ್ಟೇ ಆಂತರಿಕ ಶುದ್ಧಿ ಅವಶ್ಯಕತೆಯೂ ಇರುತ್ತೆ. ಆದರೆ ಈ ಜ್ಯೋತಿಷ್ಯ ಭಾಗದೊಳಗೆ ಬಾಹ್ಯ ಮತ್ತು ಆಂತರಿಕ ಎರಡೂ ಶುದ್ಧಿಗಳು ಬೇಕೇ ಬೇಕು. ಹೌದು. ಈಗ ಜ್ಯೋತಿಷ್ಯ ಅಂದ್ರೆ ಜ್ಯೋತಿ, ಬೆಳಕು ಅಂತ ಹೇಳ್ತೀವಿ. ವೇದಕ್ಕೆ ಒಂದು ಕಣ್ಣು ಅಂತ ಇದ್ರೆ ಅದು ಜ್ಯೋತಿಷ್ಯ ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ. ಸೊ ಇಂತಹ ಬೆಳಕನ್ನು ಕೂಡ ಮಿಸ್ಯೂಸ್ ಮಾಡ್ತಾರೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, 2 ದಿನದಲ್ಲಿ ಪರಿಹಾರ, 1 ದಿನದಲ್ಲಿ ಪರಿಹಾರ, ಎಂಥ ಮಾಟ ಮಂತ್ರ ಇದ್ದರೂ ಸಿದ್ಧ ನಿವಾರಣೆ, ಈ ಥರ ಎಲ್ಲ ಒಂದಿಷ್ಟು ಪೋಸ್ಟ್ಗಳು ನಾವು ಆವಾಗ ನೋಡ್ತಾ ಇರ್ತೀವಿ. ಇಲ್ಲಿ ದಾರಿ ತಪ್ಪಿಸುವವರು ತುಂಬ ಜನ ಇದ್ದಾರೆ ಅನ್ನೋದು ಕೂಡ ಗೊತ್ತು. ಎಲ್ಲೋ ಒಂದು ಕಡೆ ನಿಮ್ಮಷ್ಟು ಜ್ಞಾನವನ್ನು ಪಡ್ಕೊಂಡಿರೋರು ಮಾತ್ರ ಎಲ್ಲೂ ಮುಂದೆ ಯಾವುದೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಬರದೆ ತಮ್ಮಷ್ಟಕ್ಕೆ ತಾವೇ ಕೆಲಸಗಳನ್ನು ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಇದ್ದೀರಿ ಅನ್ನೋದು ಕೂಡ ಸತ್ಯವಾದ ಮಾತು. ಅಂದರೆ ಎಲ್ಲರಿಗೂ ಅನ್ವಯಿಸಲ್ಲ, ಆದರೆ ಯಾರೋ ಮಾಡೋ ತಪ್ಪು ಇಡೀ ಒಂದು ವರ್ಗಕ್ಕೆ ಅದು ಹಬ್ಬುತ್ತೆ ಅನ್ನೋದಕ್ಕೆ ಈ ಜ್ಯೋತಿಷ್ಯ ವಿಭಾಗನೂ ಕೂಡ ಹೊರತಾಗಿಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ಈಗ ನಿಮ್ಮ ಹತ್ರ ನಾನು ಕೇಳೋದಷ್ಟೇ, ಈ 2 ದಿನದಲ್ಲಿ ಪರಿಹಾರ, 1 ದಿನದಲ್ಲಿ ಪರಿಹಾರ, 3 ಗಂಟೆಯಲ್ಲಿ ಪರಿಹಾರ ಅಂತಾರಲ್ಲ, ಇದು ಸತ್ಯನಾ? ಇದು ವರ್ಕ್ ಆಗುತ್ತಾ ಇದು ಅಂತ? ನೀವು ನಿಜವಾಗ್ಲೂ ಸಮಗ್ರ ಸಮಾಜದ ಪರವಾಗಿ ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಇಲ್ಲಿಗೆ ನಿಮ್ಮ ದೂರದೃಷ್ಟಿ ಏನು ಅಂತ ಗೊತ್ತಾಗತ್ತೆ. ಎಲ್ಲೇ ಯಾವುದೇ ರಂಗ ತಗೊಳ್ಳಿ ನೀವು, ಯಾವುದೇ ರಂಗ, ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದೇ ವಿಭಾಗ ಜೀವನದಲ್ಲಿ ಇರಲಿ, ಅದು ಜ್ಯೋತಿಷ್ಯ ಭಾಗನೇ ಇರಲಿ, ಪೌರೋಹಿತ್ಯ ಭಾಗ ಇರಲಿ, ಶ್ರಮಿಕ ವಿಭಾಗ ಇರಲಿ, ಅಂದರೆ ದೇಹದಿಂದನೇ ಮಾಡ್ತಕ್ಕಂಥ ಕೆಲಸಗಳಿರಲಿ, ಯಾವುದು ಕೂಡ ತಕ್ಷಣ ಫಲ ಕೊಡು ಅನ್ನೋದು ಇವತ್ತಿಗೂ ಆ ಒಂದು ಪ್ರತೀತಿ ನಮ್ಮಲ್ಲಿಲ್ಲ, ಹಿಂದೆನೂ ಇರಲಿಲ್ಲ. ನೀವು ನೋಡಿ, ಕೃತಯುಗದಿಂದ ತಗೊಂಡು ಬನ್ನಿ, ಎಲ್ಲ ಕಡೆ ದೇವರು ಪ್ರತ್ಯಕ್ಷ ಆಗಿರೋದು 10,000 ವರ್ಷ, 10 ಲಕ್ಷ ವರ್ಷ, 10 ಕೋಟಿ ವರ್ಷ, ಅರ್ಧ ಕಲ್ಪ, ಹೀಗೆಲ್ಲ ತಪಸ್ ಮಾಡಿದವ್ರಿಗೆ ದೇವ್ರು ಹೊಲ್ದಿರೋದು. ಇವನು ಹೋಗಿ ಗಂಟೆ ಬಾರಿಸ್ದ, ದೇವ್ರ ಬಾಗಿಲು ತಗೊಂಡು ಕಾಯ್ತಾ ಇದ್ದ, ಇವನು ಹೋದ ತಕ್ಷಣ ಶೇಕ್ ಹ್ಯಾಂಡ್ ಕೊಟ್ಟ, ಒಳಗಡೆ ಕರ್ಕೊಂಡ, ಈ ಕಥೆ ನಮಗೆಲ್ಲೂ ಇಲ್ಲ. ನಮ್ಮ ಹಿರಿಯರು ಇದನ್ನ ಯಾವತ್ತೂ ಹೇಳಿಲ್ಲ. ಆಯ್ತಾ? ಎಲ್ಲ ನೀವು ಯಾವುದೇ ದಾರ್ಶನಿಕರ ವಿಚಾರ ತಗೊಳ್ಳಿ, ಆಯ್ತಾ, ಯಾವುದೇ ದಾರ್ಶನಿಕರ ವಿಭಾಗ ತಗೊಳ್ಳಿ, ಆಯ್ತಾ, ಎಲ್ಲ ಕಡೆ ನಿಮಗೆ ಅವ್ರು ಎಷ್ಟು ಸಮಯದವರೆಗೂ ಆ ಪ್ರಾಕ್ಟೀಸಲ್ಲಿ ಇದ್ರು ಅನ್ನೋದನ್ನ ನಮಗೆ ಕೋಡ್ ಮಾಡಿ ಹೇಳ್ತಾರೆ. ಇಷ್ಟು ವರ್ಷ ಇವ್ರು ಕಷ್ಟಪಟ್ಟರು, ಇಷ್ಟು ವರ್ಷ ಇವರು. ಈಗ ತಿರುಪತಿ ತಿಮ್ಮಪ್ಪಂದು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಅವಾಗಿನಿಂದ ಹೇಳ್ತಾರೆ ತಿರುಪತಿ ಗಿರಿ ಹತ್ಕೊಂಡು ಹೋಗಿ ತಿಮ್ಮಪ್ಪನ ಕಾಣ್ತಿದ್ರು ಅಂತ. ಆಯ್ತಾ? ಯಾವಾಗ ಅವರಿಗೆ ಗಿರಿ ಹತ್ಲಿಕ್ಕೆ ಅವರಿಗೆ ದೇಹಾಲಸ್ಯ ಆಯಿತು, ಅವಾಗ ದೇವರು ಸ್ವಪ್ನದಲ್ಲಿ ಬಂದು ಇನ್ಮೇಲಿಂದ ನಾನು ಇಲ್ಲೇ ಬರ್ತೀನಿ ಅಂತ ಹೇಳ್ದ. ಹೇಗೆ ಬರ್ತೀನಿ ಅಂತ ಅಂದ್ರೆ, ಒಂದು ದೇವಸ್ಥಾನ ಕಟ್ಸು ಅಂತ. ಸರಿ, ದೇವಸ್ಥಾನ ಇವತ್ತು ಅನ್ಕೊಂಡ್ರೆ ನಾಳೆ ಬೆಳಗ್ಗೆ ಆಗತ್ತಾ? ಆಗಲ್ಲ. ಹಾಗೆ ಜ್ಯೋತಿಷ ಶಾಸ್ತ್ರದೊಳಗೆ ಯಾರು, ಈಗ ನೀವು ಹೇಳ್ದಂಗೆ 2 ದಿವಸ ಪರಿಹಾರ, 3 ದಿವಸ ಪರಿಹಾರ, ಇದು ಅವರವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿರ್ತಕ್ಕಂಥ ಥೀಮ್ ಇರ್ಬೋದು. ಆದರೆ ಮೂಲ ಜ್ಯೋತಿಷ್ಯ ಶಾಸ್ತ್ರದಕ್ಕೆ ನೀವು ಬಂದು ಪರಿಹಾರ ತಗೊಂಡಾಗ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಪರಿಹಾರ ತಗೋಬೇಕಾದ್ರೆ ಅದು 3 ಭಾಗದಲ್ಲಿ ಕೆಲಸ ಮಾಡುತ್ತೆ. ಜ್ಯೋತಿಷ್ಯ ಹೇಳೋನೇ ಪರಿಹಾರ ಮಾಡ್ಕೊಡ್ತೀನಿ ಅಂದ್ರೂ ಕೂಡ ಅದು 3 ಭಾಗನೇ. ಒಬ್ಬರು ಜ್ಯೋತಿಷ್ಯ ಹೇಳಿ ಮತ್ತೊಬ್ಬರು ಪರಿಹಾರ ಮಾಡಿಕೊಡ್ತಾರೆ ಅಂದ್ರೂ 3 ಭಾಗನೇ. 3 ಭಾಗ ಯಾವುದು ಅಂದರೆ, ಮೊದಲು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ನಿವೃತ್ತಿ, ಆಮೇಲೆ ಶುದ್ಧಿ, ಆಮೇಲೆ ಇಷ್ಟಪ್ರಾಪ್ತಿ. ಇದು 3 ವಿಭಾಗನೇ. ಇದು ಇದು ಎಕ್ಸಾಕ್ಟ್ಲಿ 3 ವಿಭಾಗ. ನಾವೊಂದು ಅಡುಗೆ ಮಾಡಿದ ಪಾತ್ರೆಯನ್ನು ಯೂಸ್ ಮಾಡಬೇಕು ಅಂದರೆ ಮೊದಲು ಆ ಪಾತ್ರೆಗೆ ಅಂಟಿರ್ತಕ್ಕಂಥ ಹಳೆಯ ಅಡಿಗೆಯ ಒಂದು ವಿಚಾರಗಳನ್ನೆಲ್ಲ ಕೆದರಿ ತೆಗಿತೀವಿ. ಅದಾದ್ಮೇಲೆ ಅದನ್ನು ಪೂರ್ತಿ ಶುದ್ಧಿ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಅಡುಗೆ ಬೇಯಿಸ್ತೀವಿ. ಹಾಗೆ ನಮ್ಮ ಜೀವನ. ನಾವು ಪೂರ್ವಾರ್ಜಿತ ಕರ್ಮದ ಒಂದು ಜ್ಞಾನ ಬಂದ ಮೇಲೆ ಪೂರ್ವಾರ್ಜಿತ ಕರ್ಮಕ್ಕೆ ಪ್ರಾಯಶ್ಚಿತ್ತ, ವರ್ತಮಾನಕ್ಕೆ ಅದರ ಶುದ್ಧಿ, ಭವಿಷ್ಯಕ್ಕೆ ಬೇಕಾದಂಥ ಪುಣ್ಯ ಸಂಗ್ರಹಕ್ಕೆ ಕರ್ತವ್ಯ. ಈ 3 ಆದಾಗ ಮಾತ್ರ ಒಂದು ಪರಿಹಾರ. ಯೋಚನೆ ಮಾಡಿ, ಈ ಪರಿಹಾರ ಯಾರಾದರೂ ಮಾಡ್ತೀವಿ ಅನ್ನೋರು ಕೂಡ, ನನ್ನಲ್ಲಿ 1000 ಜನ ಅಸಿಸ್ಟೆಂಟ್ ಇದ್ದಾರೆ ಅಂದರೂ ಕೂಡ ಇದನ್ನು 1 ದಿವಸದಲ್ಲಿ 2 ದಿವಸದಲ್ಲಿ ಸೆಟ್ಲ್ ಮಾಡ್ಲಿಕ್ಕೆ ಆಗಲ್ಲ. ಮಾಡಿದರೂ ಕೂಡ ನಾನು ವಿಪರೀತ ಪ್ರಯತ್ನ ಪಡ್ತೀನಿ ಅಂದರೂ ಕೂಡ ಅದು ಬಹಳ ದಿವಸ ಉಳಿಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ನಿಯಮ ಇದೆ, ನಾನು ಹೇಳಿದ್ನಲ್ಲ, ಇದು ಯಾವುದು
ನಮ್ಮ ಗಣಿತ ಭಾಗಕ್ಕೆ ಹೊರತಾಗಿ ಎಲ್ಲೂ ಇಲ್ಲ. ಇದು ಎಕ್ಸಾಕ್ಟ್ಲಿ 100% ಇದು ಸೈಂಟಿಫಿಕಲಿ ಲಾಜಿಕಲಿ ಪ್ರೂವ್ಡ್. ಇದು ಈಗ ನಾವು ಅದಕ್ಕೆ ವಿಜ್ಞಾನ ಅನ್ನೋದನ್ನು ಹೊಸದಾಗಿ ಕೊಡ್ತಾ ಇದೀವಿ. ಆದ್ರೆ ನಮ್ಮ ಪೂರ್ವಿಕರೇ ಹೇಳ್ಬಿಟ್ಟಿದ್ದಾರೆ ಇದನ್ನ ಮಾತನ್ನ ಎಷ್ಟೋ ಕೋಟಿ ವರ್ಷಗಳಿಂದ. ಇಂಥ ದಿನಾನೇ ಗ್ರಹಣ ಆಗುತ್ತೆ, ಇಂಥ ದಿನಾನೇ ಹುಣ್ಣಿಮೆ ಬರುತ್ತೆ, ಇದೆಲ್ಲ ಯೋಚನೆ ಮಾಡಿ, ಅವಾಗ್ಲೇ ಬರೆದಿಟ್ಟಿದ್ದಾರೆ. ನೀವು ಯೋಚನೆ ಮಾಡಿ, ಇದರಲ್ಲಿ ಅವರ ಒಂದು ಆಳವಾದ ಜ್ಞಾನ ಅನುಭವ ಎಷ್ಟು ವರ್ಕ್ ಆಗತ್ತೆ ಅಂತ. ಆಯ್ತಾ? ಹಂಗಿದ್ದಾಗ ಇವತ್ತೊಂದು ನಕ್ಷತ್ರದಲ್ಲಿ ನಾವು ಪ್ರಶ್ನೆ ಇಟ್ಟು ನೋಡಿದಾಗ ಇನ್ನು 2 ನಕ್ಷತ್ರದಲ್ಲಿ ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಹೇಳೋದಾದ್ರೆ, ನಾನು ಮನುಷ್ಯ ಅಲ್ಲ ಅಂತ ಅರ್ಥ, ನಾನು ದೇವರು. ಆಯ್ತಾ? 2ನೇದು ನನಗೆ ಜ್ಯೋತಿಷ ಗೊತ್ತಿಲ್ಲ ಅಂತ ಅರ್ಥ. ಇದೆರಡೇ ಕಾಸ್ ಇರಬೇಕು. 3ನೇದು ಪಕ್ಷನೇ ಇಲ್ಲ. ಯಾಕೆಂದ್ರೆ ನೋಡಿ, ಜ್ಯೋತಿಷ್ಯ ನಿಂತಿರೋದೇ ನಕ್ಷತ್ರ ಮತ್ತು ಲಗ್ನದ ಆಧಾರದ ಮೇಲೆ. ಇವತ್ತು ಒಬ್ಬನಿಗೆ ಒಳ್ಳೆ ನಕ್ಷತ್ರ ಇದ್ರೆ ಅದು ನಾಳೆ ಅವನಿಗೆ ಒಳ್ಳೆ ನಕ್ಷತ್ರ ಆಗಿರಲ್ಲ. ಯಾಕಂದ್ರೆ ನಮ್ಮಲ್ಲಿ ನಕ್ಷತ್ರಗಳನ್ನ ಕ್ಷೇಮ, ಸಂಪತ್ತು, ಆಪತ್ತು, ವಿಪತ್ತು ಹಿಂಗೆ ವಿಭಾಗ ಮಾಡ್ತೀವಿ ನಾವು ನಕ್ಷತ್ರಗಳನ್ನ. ಯಾವ್ಯಾವ ಕರ್ಮ ಯಾವ್ಯಾವ ನಕ್ಷತ್ರದಲ್ಲಿ ಮಾಡಬೇಕು ಅನ್ನೋದು ನಿರ್ಧಾರ ಇರುತ್ತೆ. ಹಂಗೆ ಮಾಡಿದಾಗ ಮಿನಿಮಮ್ 9 ದಿವಸ ಗ್ಯಾಪ್ ಅಂತೂ ಬೇಕೇ ಬೇಕು. ಅಂಥದ್ದು 2 ದಿವಸದಲ್ಲಿ ನಾವು ಹೇಗೆ ಪರಿಹಾರ ಮಾಡಲಿ? ಗುರುಗಳೇ, ಈಗ ನೀವು ಯಾವ ರೀತಿ ಜಾತಕಗಳನ್ನು ನೋಡ್ತೀರಿ? ಒಬ್ರು ನಿಮ್ಮನ್ನ ಅರಸ್ಕೊಂಡು ಬಂದ್ರೆ ನೀವು ಅವ್ರಿಗೆ ಹೇಳುವಂತ ಫಲಾಫಲಗಳು ಯಾವ ಬಗೆಯಲ್ಲಿ ಇರುತ್ತೆ? ಏನೆಲ್ಲ ತುಲನೆ ಮಾಡ್ತೀರಿ ನೀವು ಅಂತ? ನೋಡಿ, ಇದರೊಳಗೆ ನನ್ನದು ಅಂತ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅದನ್ನ ನಾನು ನಿಮಗೆ ಮತ್ತೆ ಮುಂದೆ ತಿಳಿಸ್ತೀನಿ. ನಾರ್ಮಲ್ ಆಗಿ ಒಬ್ಬ ಜ್ಯೋತಿಷ ಹೇಳುವಾಗ ಅವನು ಎದುರಿಗೆ ಬಂದಂಥ ವ್ಯಕ್ತಿಯ ಒಂದು ಹಾವಭಾವಗಳನ್ನೇ ಮೊದಲು ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಈ ಜ್ಯೋತಿಷ ಶಾಸ್ತ್ರ ವ್ಯಕ್ತಿ ಹೇಗೆ ಬರ್ತಾನೆ ಅಂತಂದ್ರೆ, ಎದುರಿಗೆ ಇರ್ತಕ್ಕಂಥ ಜ್ಯೋತಿಷಿಯಿಂದ ಒಳ್ಳೇದಾಗೇ ಆಗತ್ತೆ ಅನ್ನೋ ದೃಢವಾದ ನಂಬಿಕೆಯಲ್ಲಿ ಬರ್ತಾನಂತ. ನಾವು ಆತನ ಪರಿಸ್ಥಿತಿಯನ್ನ ಲಾಭ ತಗೋಬಾರ್ದು. ಅವನಿಗೆ ಫಸ್ಟ್ ಸಾಂತ್ವನ ಹೇಳಬೇಕು ನಾವು. ಆಯ್ತಾ? 2ನೇದ್ದು, ಆತನ ಜ್ಯೋತಿಷ್ಯ ನಾವು ಒಂದು ಸಮೀಕ್ಷೆಯನ್ನು ಶುರು ಮಾಡಿದಾಗ ಕೆಲವರು ಹೇಗೆ ಬಂದಿರ್ತಾರೆ ಅಂದ್ರೆ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಇರುತ್ತೆ. ಹುಟ್ಟಿದ ಟೈಮು, ಡೇಟು, ತಾವು ಯಾವ ಊರಲ್ಲಿ ಹುಟ್ಟಿದ್ವಿ, ಇದೆಲ್ಲದೂ ಗೊತ್ತಿರುತ್ತೆ. ಇನ್ನು ಕೆಲವರು ನಮ್ಮಲ್ಲಿ ಏನೂ ಬರೆದಿಟ್ಟಿಲ್ಲ ಅನ್ನೋ ಅಸಹಾಯಕ ಪರಿಸ್ಥಿತಿಯಲ್ಲೂ ಬರ್ತಾರೆ. ಅವರಿಗೆ ನಾವು ಪ್ರಶ್ನೆ ಇಟ್ಟು ನೋಡಿ ಆರೂಢ ಲಗ್ನದಲ್ಲಿ ಏನು ಬರುತ್ತೆ ಅದನ್ನ ಜ್ಯೋತಿಷ್ಯ ವಿಚಾರದಲ್ಲಿ ಗಹನವಾಗಿ ತಗೋತೀವಿ. ಅಂದ್ರೆ ಈಗ ನಮ್ಮ ಹತ್ರ ಜಾತಕ ಇಲ್ಲ ಅಂದ್ರೂ ಕೂಡ ನೀವು ಪ್ರಿಡಿಕ್ಟ್ ಮಾಡ್ಬೋದು? ಹೌದು, ಮಾಡ್ಬೋದು. ನನ್ನ ಒಂದು ನಾಲೆಡ್ಜ್ ಪ್ರಕಾರ, ನಾನು ನೋಡಿರೋ ಪ್ರಕಾರ ಒಟ್ಟು 15ಕ್ಕಿಂತ ಹೆಚ್ಚು ವಿಭಾಗಗಳು ಜ್ಯೋತಿಷ್ಯದಲ್ಲಿ ಇದೆ. ಆದ್ರೆ ಇವತ್ತು ಕಾರಣಾನಂತರ ಪರಕೀಯರ ಆಕ್ರಮಣ ಇರ್ಬೋದು, ಅಥವಾ ಅದನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಜನ ಕಮ್ಮಿ ಆಗಿರೋ ವಿಭಾಗ ಇರ್ಬೋದು. ಹಂಗಾಗಿ ಇವತ್ತೊಂದು 5 ಉಳಿದಿದೆ ಅಷ್ಟೇ. ನಮ್ಮ ಜ್ಯೋತಿಷಾಸ್ತ್ರದೊಳಗೆ ಇದು 2 ವಿಭಾಗ. ಒಂದು ಕುಂಡಲಿ ನೋಡಿ ಜ್ಯೋತಿಷ್ಯ ಹೇಳೋದು, ಮತ್ತೊಂದು ನಾವು ಪ್ರಶ್ನೆ ಏನು ಹಿಡಿತೀವಿ ಅದೊಂದು ವಿಭಾಗ. ಅದಾದ್ಮೇಲೆ ಈ ತಾಂಬೂಲ ಪ್ರಶ್ನೆ ಇತ್ಯಾದಿಗಳು ಈ ಪ್ರಶ್ನೆ ಭಾಗದಲ್ಲೇ ಬರುತ್ತೆ. ಹಂಗಾಗಿ ಅದನ್ನ ಬೇರೆ ಅಂತ ತಗೊಳಕ್ಕಾಗಲ್ಲ. ಹಸ್ತ ಸಾಮುದ್ರಿಕ, ಮುಖ ನೋಡಿ ಹೇಳೋದು, ನೆರಳು ನೋಡಿ ಹೇಳೋದು, ಈ ಒಂದು 5 ಭಾಗ ಇವತ್ತು ಪ್ರಚುರವಾಗಿದೆ. ಇನ್ನೊಂದು ಭಾಗ ಇದೆ ರಮಲಶಾಸ್ತ್ರ ಅಂತ, ಗಣಪತಿಯ ಉಪಾಸನೆ ಬಲದಿಂದ ಹೇಳ್ತಕ್ಕಂಥ ಜ್ಯೋತಿಷ್ಯ ಅದು. ಆದ್ರೆ ಅದಕ್ಕೊಂದು ಅಪವಾದ ಇದೆ, ಅದು ಬಹಳ ಜನ ಅದನ್ನ ಪ್ರಾಕ್ಟೀಸ್ ಮಾಡೋರು ಇಲ್ಲ ಇವತ್ತು, ಅದ್ರ ಅಭ್ಯಾಸ ಕಮ್ಮಿ ಇದೆ. ಅವ್ರ ಮನೆತನ ನಾಶ ಆಗತ್ತೆ ಅಂತ ಒಂದು ನಿಯಮ ಇದೆ. ರಮಲಶಾಸ್ತ್ರ ಅಭ್ಯಾಸ ಮಾಡಿದ್ರೆ ಅವ್ರ ಮನೆತನ ಉಳಿಯಲ್ಲ ಅನ್ನೋ ಒಂದು ಮಾತು ನನ್ನ ಗುರುಗಳು ನನಗೆ ಹೇಳಿದ್ದನು. ನನಗೆ ಅದು ಈ ಎಕ್ಕೆ ಮರ ಬರುತ್ತಲ್ಲ, ಎಕ್ಕೆ ಮರದಲ್ಲಿ ಗಣಪತಿ ಇರ್ತಾನೆ ಅಂತ ಒಂದು ನಂಬಿಕೆ ನಮಗೆ. ಅದರ ಬೇರಿನ ದಾಳಗಳನ್ನಾಗಿ ಮಾಡಿಕೊಂಡು ಈ ಪಗಡೆ ಆಟದಲ್ಲಿ ದಾಳಗಳು ಉಪಯೋಗಿಸ್ತಾರಲ್ಲ, ರೆಕ್ಟಾಂಗಲ್ ಶೇಪಲ್ಲಿ ಇರ್ತಕ್ಕಂಥ 2 ದಾಳಗಳನ್ನು ಉಪಯೋಗಿಸಿ ಆ ದಾಳದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳನ್ನು ಆಧರಿಸಿ ಜ್ಯೋತಿಷ್ಯ ಹೇಳೋದು ಕೆಲವು ಜನ ಇದ್ದಾರೆ. ಬಹಳ ಕೆಲವೇ ಅಂಥವ್ರು ಇದ್ದಾರೆ. ಅದು ಬಿಟ್ಟರೆ ಇನ್ನು ಇವತ್ತು ಪ್ರಚುರವಾಗಿರ್ತಕ್ಕಂಥ ನಮ್ಮ ಪೂರ್ವ ಭಾರತ, ಪಶ್ಚಿಮ ಭಾರತ, ಉತ್ತರ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥದ್ದು ಈ ಕುಂಡಲಿ ಸಮೀಕ್ಷೆ ಮೇಲೆ ಜ್ಯೋತಿಷ್ಯ ಹೇಳೋದೆ. ಇದು ಒಂಥರ ಬೇಸ್. ನಾವು ಯಾವುದೇ ಭಾಗಕ್ಕೆ ಬಂದರೂ ನಮಗೆ ಕುಂಡಲಿ ಅನ್ನೋದು ಬೇಕೇ ಬೇಕು. ಅಂದ್ರೆ ಈಗ ಜಾತಕನೇ ಬೇಕು ಅಂತಿಲ್ಲ ಭವಿಷ್ಯ ಹೇಳೋದಕ್ಕೆ. ಸೊ ಜಾತಕ ಇಲ್ಲ ಸಮಯ ಕೂಡ ನಿಮ್ಮ ಹತ್ರಕ್ಕೆ ಬಂದ್ರೆ ಅವ್ರ ಭವಿಷ್ಯನೂ ಕೂಡ ಈಗ ಸಾಧಾರಣ ನಾವು ಈ ಸಮಯದಲ್ಲಿ ಈಗ ನಾನು ನೀವು ಏನ್ ಮಾತಾಡ್ತಾ ಇದೀವಿ, ಇದ್ರದ್ದೇ ಲಗ್ನ ಕುಂಡಲಿನ ರೆಡಿ ಮಾಡಿಕೊಂಡು ಇದ್ರ ಮೇಲೆ ನೀವು ಕೇಳತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ, ಅಥವಾ ನೀವು ಏನೂ ಕೇಳಲಿಲ್ಲ ಅಂದ್ರೆ ನೀವು ಎದಕ್ಕೋಸ್ಕರ ಬಂದಿದ್ದೀರಾ, ನಿಮ್ಮ ಉಪದ್ರವ ಏನಿದೆ, ಅಥವಾ ನಿಮಗೆ ಏನಕ್ಕೆ ಪರಿಹಾರ ಬೇಕು ಇತ್ಯಾದಿಗಳನ್ನ ಹೇಳ್ಬೋದು. ಈಗ ನಾರ್ಮಲ್ ಆಗಿ ಮುಂಚೆ ಇದ್ರು ಆ ಥರದ ಜನಗಳು, ಅಂದ್ರೆ ತರ್ಕಕ್ಕೆ ಹಾಕಿ ನೋಡೋಣ ಅಂತಂದು, ನಾನು ಎದಕ್ ಬಂದೀನಿ ಹೇಳು ನೀನು, ಹಿಂಗೆ ಉದ್ದಟತನದಿಂದ ಪ್ರಶ್ನೆ ಕೇಳುವಂತ ಜನಗಳು ಇದ್ರಂತೆ ಹಿಂದೆ. ಅದು ಈಗ ಎಲ್ಲರಿಗೂ ಹೇಳಿದಲ್ಲ, ಪ್ರಶ್ನೆ ಕೇಳೋರು ಎಷ್ಟು ಜನ ಇದ್ದಾರೋ ಒಪ್ಪೋ ಜ್ಞಾನನೂ
ಸಾಕಷ್ಟು ಈಗ ಜನಕ್ಕೆ ಬೆಳೆದಿದೆ. ಹೌದು. ಆದರೆ ಇದು ಏನಾಗಬೇಕಾಗಿದೆ ಈಗ ಎಕ್ಸಾಕ್ಟ್ಲಿ ಯಾರನ್ನು ಅಪ್ರೋಚ್ ಮಾಡಬೇಕು, ಏನು ಎತ್ತ ಅನ್ನೋದ್ರದ್ದೊಂದು ಅರಿವು ಬೇಕಾಗಿದೆ. ನೀವು ಹೇಳ್ದಂಗೆ ಈ ಶಾಸ್ತ್ರಕ್ಕೆ ಎಲ್ಲ ಕಡೆ ನೀವು ಪ್ರತಿಯೊಂದು ವೃತ್ತಿಯಲ್ಲೂ ಇಮಿಟೇಟರ್ಸ್ ಅನ್ನೋರು ಇದ್ದೇ ಇರ್ತಾರೆ. ನೀವು ಅವ್ರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂಥ ತ್ರೇತಾಯುಗದೊಳಗೆ ಸೀತಾದೇವಿಯರನ್ನು ಅಪಹರಣ ಮಾಡಲಿಕ್ಕೆ ರಾವಣ ಸಾಧುವೇಷದಲ್ಲಿ ಬಂದ. ಅವಾಗಲೇ ಸಾಧುಗಳ ಇಮಿಟೇಷನ್ ಮಾಡ್ತಿದ್ದ ಅವನು, ಹೌದಾ? ಇನ್ನು ಈ ಕಲಿಯುಗದಲ್ಲಿ ನಾವು ಅದನ್ನು ತಡೀಲಿಕ್ಕಾಗಲ್ಲ. ನಾವು ಆ ಥರದ ಜನಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಅದೇನೋ ಅವರು ದೇವರು ಅವರಿಗೆ ಜೀವನ ನಡೆಸ್ಲಿಕ್ಕೆ ಕೊಟ್ಟಂಥ ಉಪಾಯ ಅಂತ ಅವ್ರನ್ನ ಬಿಟ್ಬಿಡೋದು ಒಳ್ಳೇದು. ನಾವು ಏನು ಸಿದ್ಧವಾಗಿ ಮಾಡ್ತಕ್ಕಂಥ ಕೆಲಸ, ನಮ್ಮ ಕರ್ತವ್ಯ ನಾವು ಮುಂದುವರಿಸ್ಕೊಂಡು ಹೋದ್ರೆ ಅದು ಬಹಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಪ್ರಶ್ನೆ ಇಲ್ಲೇ ಕೇಳೋ ಸೂಕ್ತ ಅಂತ ಅನ್ಸುತ್ತೆ. ನಾನು ಯಾವುದೋ ಒಂದು ಕಮೆಂಟ್ ಸೆಕ್ಷನ್ ಓದ್ತಿರ್ಬೇಕಾದ್ರೆ ನಮ್ಮ ಒಂದು ಸ್ಥಳನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮನ್ನ ಕೆಲವೊಂದು ಸ್ಥಳಗಳಿಗೆ ನಾವು ಹೋದ್ರೆ ನಮ್ಮನ್ನು ಉದ್ಧಾರ ಮಾಡೋಕೆ ಬಿಡೋದಿಲ್ಲ, ಅಲ್ಲಿ ಒಂದು ಶಾಪಗಳಿರುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಇದು ನಿಜಾನ ಗುರುಗಳೇ? ಇದೆಲ್ಲ ಇವತ್ತಿಗೂ ವರ್ಕ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇವತ್ತೆಲ್ಲ ಅದೇ ಎಲ್ಲಾ ಕಾಲದಿಂದನೂ ನಾನು ಹೇಳ್ತೀನಲ್ಲ ಸಂದೀಪ್ ಅವರೇ, ಈ ಒಂದು ನಮ್ಮ ಇಡೀ ಮಾತುಕತೆ ಒಂದು ಬೇಸ್ ಲೈನ್ ಏನು ಅಂದ್ರೆ, ನಾವು ಚರ್ಚೆ ಮಾಡ್ತಕ್ಕಂಥ ವಿಚಾರದ ಬುನಾದಿ ಅನಂತ ಕೋಟಿ ವರ್ಷಗಳ ಹಿಂದಿಂದು, ಇದಿವತ್ತು ನೆನ್ನೆದಲ್ಲ. ಹಂಗಾಗಿ ಯಾಕೆ ಅದು ವರ್ಕ್ ಆಗತ್ತೆ ಅಂದ್ರೆ, ಈಗ ನೋಡಿ, ಪ್ರತಿಯೊಂದು ವಸ್ತು ಇವತ್ತು ಅದು ಎಲೆಕ್ಟ್ರಾನಿಕ್ ವಸ್ತು ಇರಲಿ, ಮೆಕ್ಯಾನಿಕಲ್ ವಸ್ತು ಇರಲಿ, ಯಾವುದೇ ವಸ್ತು ಇರಲಿ, ಅದು ಒಂದು ಎನರ್ಜಿ ಅನ್ನೋದು ಅದರೊಳಗೆ ಎಂಟ್ರಿ ಆದಾಗ ಮಾತ್ರ ಅದು ವರ್ಕ್ ಆಗತ್ತೆ. ಇದನ್ನ ನಾನು ನೀವು ಅಲ್ಲ, ಸಮಗ್ರ ವಿಶ್ವ ಒಪ್ತಾ ಇದೆ ಇವತ್ತು. ಬೇಕೇ ಬೇಕು ಒಂದು ಎನರ್ಜಿ ಅಂತ. ಇದೇ ರೀತಿ ಎನರ್ಜಿಗಳು ಭೂಮಿಯ ಪ್ರತಿಯೊಂದು ಜಾಗದಲ್ಲೂ ಇದೆ, ಪ್ರತಿಯೊಂದು ಜಾಗದಲ್ಲೂ. ಆಯ್ತಾ? ಈಗ ಯಾವುದೋ ಒಂದು ಹುಡುಗಿ ಅದು ನಾನು ಮಾರ್ಸಿಗೆ ಹೋಗ್ತೀನಿ ಅಂತ ರೆಡಿ ಆಗಿದೆ, ಅಲ್ಲೋಳು ಹೋಗ್ತಾಳೆ ಅಂದ್ರೆ ವಿತೌಟ್ ಎನರ್ಜಿ ಬದುಕ್ತಾಳ ಅವಳು? ಅಲ್ಲೊಂದು ಎನರ್ಜಿ ಇರಲೇಬೇಕಲ್ವಾ? ಹಿಂಗಿರೋದ್ರಿಂದ ನಮ್ಮ ಪೂರ್ವಿಕರು ಏನು ಮಾಡಿದ್ರು, ಯಾವ ಜಾಗದಲ್ಲಿ ಅತ್ಯಂತ ಉತ್ತಮವಾದ ಎನರ್ಜಿಗಳು ಬರುತ್ತೆ, ಎಲ್ಲಿ ಎನರ್ಜಿ ಕನ್ಸ್ಟ್ರಕ್ಟಿವ್ ಆಗಿದೆ, ಎಲ್ಲಿ ಎನರ್ಜಿ ಡಿಸ್ಟ್ರಕ್ಟಿವ್ ಆಗಿದೆ ಅನ್ನೋದ್ರ ವಿಭಾಗಗಳನ್ನು ಮಾಡ್ಕೊಂಡ್ರು. ಕನ್ಸ್ಟ್ರಕ್ಟಿವ್ ಎನರ್ಜಿ ಇರೋ ಜಾಗಕ್ಕೆ ಹೋದಾಗ ನಮ್ಮಲ್ಲಿ ಆ ತೇಜಸ್ಸು ಬೆಳೆಯುತ್ತೆ. ಡಿಸ್ಟ್ರಕ್ಟಿವ್ ಎನರ್ಜಿ ಇರೋ ಜಾಗಕ್ಕೆ ಹೋದಾಗ ನಮ್ಮ ತೇಜಸ್ಸು ಸ್ಖಲನ ಆಗಿ ಹೋಗ್ಬಿಡುತ್ತೆ. ಈ ತರದ ಒಂದು ಉದಾಹರಣೆ ಇದೆಯಾ ನಿಮ್ಮ ಲೈಫಲ್ಲಿ ಆಗಿರುವಂಥದ್ದು? ಇಂಥ ಒಂದು ಪ್ಲೇಸ್ಗೆ ಹೋಗಿದ್ದೆ, ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು, ಅವ್ರಿಗೆ ಉದ್ಧಾರ ಆಗೋಕೆ ಆಗಿಲ್ಲ, ಅನಂತರ ನೀವು ಹೋದಾಗ ಏನಾದರೂ ಬದಲಾವಣೆ ಆಗಿರೋದು ಆ ಥರ ಇದೆಯಾ? ಬಹಳ ಹತ್ತಿರದ್ದು ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ನಾವು ವಾಸ ಮಾಡ್ತಕ್ಕಂಥ ದಾವಣಗೆರೆಯಿಂದ ಹತ್ತಿರಕ್ಕೆ ಇರತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಯಾಕೆ ಆ ದೇವಸ್ಥಾನಕ್ಕೆ ಹೋಗಿದ್ದು ಅಂತಂದ್ರೆ, ಆ ದೇವಸ್ಥಾನಕ್ಕೆ ಯಾರೇ ಸಿದ್ಧ ಪುರುಷರು ಹೋದ್ರು ಅವ್ರಿಗೆ ತೊಂದರೆಗೀಡಾಗ್ತಿದ್ರು ಅವರು. ಸಾಧುಗಳು, ಸನ್ಯಾಸಿಗಳು, ನಾನು ಹೇಳ್ತಿರೋದು ಅಲ್ಪರಲ್ಲ. ಮತ್ತೆ ಯಾರೋ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಲೌಕಿಕ ವ್ಯಕ್ತಿ ಹೋಗ್ತಾನೆ, ಆಡೋ ಹುಡುಗ ಹೋಗ್ತಾನೆ, ಅಥವಾ ಏನೋ ವ್ಯಸನದಲ್ಲಿರೋ ವ್ಯಕ್ತಿ ಹೋಗ್ತಾನೆ ಅಂದ್ರೆ ಅವ್ನು ನಿನ್ನೆ ದುರ್ವ್ಯಸನ ಮಾಡಿದ್ದ, ಇವತ್ತು ಸಮಸ್ಯೆಗೆ ತುತ್ತಾದ ಅಂತ ನಾವು ಹೇಳ್ಬೋದು. ಪ್ರತಿನಿತ್ಯ ಅಷ್ಟಾಂಗ ಯೋಗಾದಿಗಳನ್ನ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲಿ ಹೋದಾಗ ಮರನೇ ದಿವಸ ಅವ್ರ ಹೆಲ್ತ್ ಅಪ್ಸೆಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಬಂತು. ಅದು ಸ್ವಲ್ಪ ಒಳ್ಳೆ ಚರ್ಚೆಗೆ ಈಡಾಯ್ತು. ಆಮೇಲೆ ಅದು ವಿಚಾರ ನಮ್ಮ ಹತ್ರ ಬಂತು. ನಾವು ಆ ಜಾಗಕ್ಕೆ ಹೋಗಿ ನೋಡಿದ್ವಿ. ಯಾಕಂದ್ರೆ ಒಂದೇ ಸಲ ಯಾವುದೇ ಒಂದು ಊರ್ ಮೇಲಾಗ್ಲಿ, ವ್ಯಕ್ತಿ ಮೇಲಾಗ್ಲಿ, ಜಾಗದ ಮೇಲಾಗ್ಲಿ ಆರೋಪ ಕೊಡಬಾರ್ದು. ನಾವಲ್ಲಿ ಹೋಗಿ ಅನುಭವಕ್ಕೆ ಹೋದ್ಮೇಲೆ ಅದು ಗೊತ್ತಾಗೋದು. ನಾವಲ್ಲಿ ಹೋಗಿ ಆ ಜಾಗ ಎಲ್ಲ ನೋಡಾದ್ಮೇಲೆ ನಾವು ಅಲ್ಲಿ ಹತ್ತಿರ ಇದ್ದಿದ್ದು ಕೆಲವರನ್ನು ವಿಚಾರಿಸಿದ್ವಿ. ಅಲ್ಲಿ ವ್ಯಕ್ತಿಗಳು ಹೇಳಿದ ವಿಚಾರ ನಮ್ಗೆ ಎಷ್ಟು ಮಾರ್ಮಿಕವಾದ ಉದಾಹರಣೆ ಆಗ್ಬಿಡ್ತು ಅಂದ್ರೆ, ಆ ಊರಿನಿಂದ ಅಥವಾ ಆ ಸ್ಥಳದಿಂದ ಬೇರೆ ಕಡೆ ಓದಕ್ಕೆ ಹೋದ ವ್ಯಕ್ತಿಗಳು ಇವತ್ತೆಲ್ಲರೂ ಒಳ್ಳೆ ಡೆಸಿಗ್ನೇಷನ್ ಅಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಆಗಿದ್ದಾರೆ. ಅವ್ರದೇ ತಂದೆ, ಅವರೇ ತಾಯಿ, ಅವರೇ ಅತ್ತೆ ಮಾವಂದ್ರು, ಆ ಊರಲ್ಲಿದ್ದವರು, ಅವ್ರ ಮನೇಲಿ ಲೈಟ್ ಕೂಡ ಇಲ್ಲ. ನೀವು ಇದನ್ನ ನಂಬಕ್ ಸಾಧ್ಯನಾ? ಈಗ ನಾನೊಬ್ಬ ಒಳ್ಳೆ ಧನಿಕ, ಆಯ್ತಾ, ನಾನು ಯಾವುದೋ ಬೆಂಗಳೂರು, ಮೈಸೂರು ಎಲ್ಲೋ ಕೆಲಸ ಮಾಡ್ತೀನಿ, ನನ್ನಲ್ಲಿ ಬದುಕಲಿಕ್ಕೆ ಚೆನ್ನಾಗಿರೋ ಮನೆ ಇದೆ, ನಾನು ಎಲ್ಲ ಲಕ್ಸುರೀಸ್ ಅನ್ನ ನೋಡಿದ್ದೀನಿ. ನಾನು ನನ್ನ ತಂದೆ ತಾಯಿಯನ್ನ, ತಮ್ಮನ ಹೆಂಡತಿಯನ್ನ ನಾನು ಲೈಟ್ ಇಲ್ಲದೆ ಇರೋ ಮನೇಲಿ ಬಿಡ್ತೀನ? ಇಲ್ಲ. ಆದ್ರೆ ಇವತ್ತಿನವರೆಗೂ ಅವ್ರಿಗೆ ಅದನ್ನ ಪ್ರೊವೈಡ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಆ ಜಾಗದ ತರಂಗಗಳು ಹೇಗಿದೆ ಅಂದ್ರೆ ಅಭಿವೃದ್ಧಿ ಅನ್ನೋ ಪಥಕ್ಕೆ ವಿರುದ್ಧ ಇದೆ. ಇವ್ರು ಏನ್ ಮಾಡ್ಬಿಟ್ರು, ಒಂದ್ ದೇವಸ್ಥಾನ ಮಾಡಿದ್ರೆ ಆ ಜಾಗ ಸರಿ ಹೋಗ್ಬೋದು ಅಂತ ಪಾಪ ಒಂದ್ ದೇವಸ್ಥಾನ ಮಾಡ್ಕೊಂಡ್ರು. ಆ ದೇವಸ್ಥಾನ ಕೂಡ ಉಲ್ಟಾನೇ ಆಯ್ತು. ಉಲ್ಟಾ ಆಯ್ತು. ಹೌದು, ಅಲ್ಲಿ ಬಂದವ್ರಿಗೆ ಉಪದ್ರವ ಆಗಕ್ಕೆ ಶುರು ಆಯ್ತು. ಆಮೇಲೆ ನಾವು ಅದು ಹೋಗಿ ಆ ಜಾಗ ನೋಡಾದ್ಮೇಲೆ ನಾವು ಅದ್ರದ್ದು ಆ ಯಾವ ಜಾಗ ಟೈಮಿಗೆ ಆ ಜಾಗಕ್ಕೆ ಹೋಗಿದ್ವಿ, ಆ ಎಲ್ಲ ಲಗ್ನ ಎಲ್ಲ ತೆಗೆದು ನೋಡಾದ್ಮೇಲೆ ಹಿಂದಿನ ಕಾಲದೊಳಗೆ, ಅಂದ್ರೆ ಹಿಂದೆ ಅಂದ್ರು
ಒಂದು 100-200 ವರ್ಷದ ಕಾಲದೊಳಗೆ ಆ ಇಡೀ ಸಮಗ್ರ ಜಾಗವನ್ನು ಯುದ್ಧ ಆದಂಥ ಸೈನಿಕರನ್ನು ಹೂಳಲಿಕ್ಕೆ ಜಾಗ ಆಗಿ ಉಪಯೋಗಿಸ್ತಿದ್ರು ಅಂತ ಗೊತ್ತಾಯ್ತು. ಡಾಕ್ಯುಮೆಂಟ್ ತೆಗೆದ್ರು ಅದ್ರದ್ದು. ಓಕೆ. ನಾವು ಹಾಗೆ ಸುಮ್ಮನೆ ಗೌಣ ಮಾಡಿ ಬಿಡಲಿಲ್ಲ. ಹೌದು. ಹಾ. ನಾವು ಆ ಡಾಕ್ಯುಮೆಂಟ್ ತೆಗೆದು ನೋಡ್ತು. ಹೌದು, ಅದು ಹಿಂದೆ ರುದ್ರಭೂಮಿ ಆಗಿತ್ತು. ಅದನ್ನ ಸರ್ಕಾರಾದಿಗಳು ಬಂದ ಮೇಲೆ ಅದನ್ನ ಗ್ರಾಮ ಅಂತ ಮಾಡಿದರು. ಅದು ಬಂದಿತ್ತು. ಓಕೆ. ಈಗ ಅಲ್ಲಿ ಅಷ್ಟು ನೆಗೆಟಿವ್ ಎನರ್ಜಿ. ಈಗ ಯಾವ ಸೈನಿಕನು ಕೂಡ ನಾನು ವೀರಗತಿ ಹೊಂದುತ್ತಾ ಇದ್ದೀನಿ ಅಂತ ಜೀವ ಬಿಡುವಂಥವ್ರ ಸಂಖ್ಯೆ ಕಮ್ಮಿ. ಅವ್ನು ಮರಗಬೇಕಾದ್ರೆ, ಅವ್ನು ಜೀವ ಬಿಡಬೇಕಾದ್ರೆ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಇನ್ನೂ ಬದುಕ್ತಿದ್ದೆ, ಈ ಎಲ್ಲ ಆಲೋಚನೆಗಳನ್ನೇ ಮಾಡೇ ಅವ್ನು ಜೀವ ಬಿಟ್ಟಿರ್ತಾನೆ. ಆ ಎಲ್ಲ ಭಾವನೆಗಳೇನು, ಈಗ 1000 ಜನ ಸೈನಿಕರು ಸತ್ತರೆ ಎಲ್ಲರಿಗೂ ಸಂಪೂರ್ಣ ಪೂರಕ ಸಂಸ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೋಡಿ, ನಾನು ಹೇಳಿದ್ನಲ್ಲ, ಈ ಪಾಯಿಂಟಲ್ಲಿ ನಿಮಗೆ ಅದು ಕರೆಕ್ಟ್ ಉತ್ತರ ಸಿಗುತ್ತೆ. ಧರ್ಮಶಾಸ್ತ್ರ, ನೀತಿಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಮತ್ತು ಈಗಿನ ವರ್ತಮಾನದ ಒಂದು ಜಗತ್ತಿಗೆ ಬೇಕಾದಂಥ ವಿಚಾರನೂ ಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಈಗ ಒಬ್ಬ ಸೈನಿಕ ಒಂದು ರಣರಂಗದಲ್ಲಿ ತೀರ್ಕೋತಾನೆ. ಅವನ ಸಂಸ್ಕಾರ ಆಗಲಿಕ್ಕೆ ಆಗಿನ ಕಾಲದ ಬಗ್ಗೆ ಯೋಚನೆ ಮಾಡೋಣ 3 ದಿನ ಬೇಕು. ನಮ್ಮ ಧರ್ಮಶಾಸ್ತ್ರ ಒಂದು ನಿಯಮ ಇದೆ, ನಾವು ತೀರ್ಕೊಂಡ್ಮೇಲೆ 8 ತಾಸು ಒಳಗೆ ಸಂಸ್ಕಾರ ಮಾಡಲಿಲ್ಲ ಅಂದರೆ ಆ ದೇಹಕ್ಕೆ ಸಂಸ್ಕಾರ ಮಾಡಿನೂ ಉಪಯೋಗ ಇಲ್ಲ ಅಂತ. ಇನ್ನು ಆ ಸೈನಿಕರ ದೇಹಗಳಿಗೆ ಎಲ್ಲಿ ಸಂಸ್ಕಾರ ಆಗಬೇಕು? ಆ ಒಂದು ರೋದನೆಯ ಒಂದು ಎನರ್ಜಿ ಇದೆಯಲ್ಲ, ಅದು ಆ ಅರ್ಧ ಊರನ್ನ ಹಾಳು ಮಾಡಿದೆ. ಆದರೆ ಅದೇ ಜಾಗ ಬಿಟ್ಟು ಬೇರೆ ಊರಿಗೆ ಹೋದವರು, ನಾನು ಹೇಳಿದ್ದಲ್ಲ, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಬಹಳ ಒಳ್ಳೆ ಸ್ಥಾನಗಳು. ಪರಿಹಾರ ಏನ್ ಕೊಟ್ರಿ ನೀವು? ಅಲ್ಲ, ನಾವು ಅವ್ರಿಗೆ ಅದೇ ಹೇಳಿದ್ವಿ, ನೀವು ಈ ಜಾಗ ಬಿಡೋದೇ ಉತ್ತಮ ಅಂತ ಹೇಳಿದ್ವಿ ನಾವು. ಯಾಕಂದ್ರೆ ಈಗ ನೋಡಿ, ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ವ್ಯಕ್ತಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂದರೆ ನಾವು ಅದನ್ನು ಸರಿ ಮಾಡ್ಬೋದು. ಸಮಗ್ರ ಊರಿಗೆ, ಆ ಊರಿನಿಂದನೇ ಉಪದ್ರವ ಆಗ್ತಿದೆ ಅಂದಾಗ ನಾವು ಅದಕ್ಕೆ ಆ ಜಾಗ ಖಾಲಿ ಮಾಡೋದು. ಹಾಗಾಗಿ ನೀವು ನೋಡಿ, ನಮ್ಮ ಎಷ್ಟೋ ಭಾರತದ ಎಷ್ಟೋ ಊರುಗಳಲ್ಲಿ ಹೊಸ ಅಂತ ಮುಂದೆ ಸೇರಿಸಿರ್ತಾರೆ. ಹೊಸ ಊರು ಅಥವಾ ಒಂದು ಊರಿನ ಮುಂದೆ ಹೊಸ ಅಂತ, ಆಯ್ತಾ? ಯಾಕೆ ಸೇರಿಸಿರ್ತಾರೆ ಅಂದರೆ, ಹಳೆ ಊರಲ್ಲಿ ಉಪದ್ರವ ಆಗಿದ್ದಕ್ಕೆ, ಬೆಂಕಿ ಅವಘಡಗಳು ಇತ್ಯಾದಿ ಆಗಿದ್ದಕ್ಕೆ. ಬೆಂಕಿ ಅವಘಡ ಆದಮೇಲೆ ಅವ್ರು ಅಲ್ಲೇ ಮತ್ತೊಂದು ಊರು ಕಟ್ಬೋದಿತ್ತು ಅಲ್ವಾ? ಯಾಕೆ ಕಟ್ಟಲಿಲ್ಲ ಅವರು? ಅವ್ರು ಈ ಜ್ಯೋತಿಷ ಶಾಸ್ತ್ರದ ಒಂದು ಪರಿಮಿತಿಯಲ್ಲಿ ನೋಡಿದಾಗ ಆ ಜಾಗ ಇನ್ನೇ ವಾಸಯೋಗ್ಯ ಅಲ್ಲ ಅನ್ನೋದನ್ನ ತಿಳಿದವ್ರು ಹೇಳಿದ ಮೇಲೆ ಅವ್ರು ಹೊಸ ಊರು ಕಟ್ಟದವರಾದರು. ಹೌದಾ? ಇದೆಲ್ಲ ಲಾಜಿಕಲಿ ಪ್ರೂವ್ಡ್. ಇದರಲ್ಲಿ ಏನೂ ಮ್ಯಾಜಿಕ್ ಅನ್ನೋದು ಏನೂ ಇಲ್ಲ ಇದರೊಳಗೆ. ಎಸ್ ಖಂಡಿತ. ನನಗೆ ನಿಮ್ಮ ಹತ್ರ ತುಂಬ ವಿಚಾರಗಳು ಮಾತಾಡೋದಿದೆ. ಖಂಡಿತ ಈ ಎಪಿಸೋಡನ್ನು ಮತ್ತೆ ಮುಂದುವರಿಸ್ತಾ ಇರ್ತೀನಿ ನಾನು. ಯಾಕಂದರೆ ನಮ್ಮಲ್ಲಿ ಜಾತಕ ನೋಡಬೇಕು ಅನ್ನೋರು ತುಂಬ ಇದ್ದಾರೆ, ಜ್ಯೋತಿಷ್ಯನ ನೋಡಬೇಕು, ಒಂದ್ಸಲ ಆದರೂ ಕೇಳಬೇಕು ಅಂತ ಅಂದ್ಕೊಳ್ಳೋರು ಇರ್ತಾರೆ. ಆದರೆ ತುಂಬ ಜನರಿಗೆ ಪ್ರಶ್ನೆ ಏನಪ್ಪ ಅಂತೇಳಿ, ಯಾರು ಉತ್ತಮರು, ಯಾರ ಹತ್ರ ಕೇಳಬೇಕು, ನಾನು ಯಾರ ಹತ್ರ ಕೇಳಿದ್ರೆ ನಂಗೆ ಕರೆಕ್ಟಾಗಿ ಸೊಲ್ಯೂಷನ್ ಸಿಗುತ್ತೆ ಅಂತ ಒಂದು ಡೌಟಲ್ಲಿ ಕೂಡ ಇರ್ತಾರೆ. ನನ್ನ ಮತ್ತೊಂದು ಪ್ರಶ್ನೆ ಅದೇ ಆಗಿತ್ತು ನಿಮಗೆ. ಅಂದರೆ ನಾವು ಒಬ್ಬ ಒಳ್ಳೆಯ ಜ್ಯೋತಿಷಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಹೆಂಗೆ ಅಂತ. ನಿಜವಾಗ್ಲೂ ಈಗ ನೀವೇನು ಕೇಳಿದಿರಲ್ಲ, ಈ ಪ್ರಶ್ನೆಗೆ ಒಂದೇ ಸ್ಪೆಸಿಫಿಕ್ ಉತ್ತರ ಇದಕ್ಕೆ. ಯಾಕಂದ್ರೆ ಇದು ಎಲ್ಲೂ ಮ್ಯಾನಿಪುಲೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಒಳ್ಳೆ ಉತ್ತರ ಏನು ಅಂತಂದ್ರೆ, ನಿಮ್ಮ ದೇವತಾ ನಿಷ್ಠೆನೆ ನಿಮಗೆ ದಾರಿ ತೋರಿಸೋದು. ನಿಮ್ಮ ದೇವತಾ ನಿಷ್ಠೆನೆ ನಿಮಗೆ ದಾರಿ ತೋರಿಸೋದು. ನೀವು ಈಗ ಒಂದು ಸಮಸ್ಯೆ ಬಂತು ಅಂತ ತಗೊಳ್ಳಿ, ಒಬ್ಬ ವ್ಯಕ್ತಿಗೆ ಅವನ ಸಮಸ್ಯೆ ಬಂದಾಗ ಅವನು ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇದ್ದು ಜ್ಯೋತಿಷ್ಯ ಕೇಳೋ ಅಂತ ಮನಸ್ಥಿತಿ ಅವನಿಗೆ ಇತ್ತು ಅಂದರೆ, ಅವನು ನಿಜವಾಗ್ಲೂ ಗೂಗಲ್ಲು ಇತ್ಯಾದಿಗಳು ಏನೂ ಮಾಡೋ ಅಗತ್ಯ ಇಲ್ಲ. ಅವನು ತಾನು ನಂಬುವಂಥ ದೇವರನ್ನ, ಗುರುಗಳನ್ನ ಅವನು ಕರೆಕ್ಟಾಗಿ ದೇವರಲ್ಲಿ ಅದಕ್ಕೆ ಪರಿಹಾರ ಕೇಳಬೇಕು. ನನಗೊಬ್ಬ ಜ್ಯೋತಿಷಿ ಅವಶ್ಯಕತೆ ಇದೆ, ಇದಕ್ಕೆ ದಾರಿ ತೋರಿಸು ಅಂತ. ಖಂಡಿತವಾಗ್ಲೂ ಆ ಜೀವಿಗೆ ಯಾವ ಯೋಗ್ಯ ಪರಿಹಾರ ಕೊಡಬೇಕೋ ಅಂಥ ಜ್ಯೋತಿಷ್ಕರ ಪರಿಚಯ ಅವನಿಗೆ ಆಗೇ ಆಗತ್ತೆ. ನೀವು ನೋಡಿ, ಇವತ್ತು ವಿಸಿಟಿಂಗ್ ಕಾರ್ಡು, ಇಮೇಲು, ವೆಬ್ಸೈಟು ಇದೆಲ್ಲ ಇದೆ. ಆದರೆ ನಮ್ಮ ಭಾರತದೊಳಗೆ ಅನಂತ ಕೋಟಿ ವರ್ಷಗಳಿಂದ ಜ್ಯೋತಿಷ್ಕರು ಅನ್ನೋರು ಬದುಕಿದ್ದಾರೆ. ಹೇಗೆ ಬದುಕಿದ್ರು ಅವರೆಲ್ಲ? ಯಾಕೆ ಅಂದರೆ ಬರೀ ಜ್ಯೋತಿಷ್ಯ ವಿದ್ಯೆ ಅಂತಲ್ಲ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಅನ್ನೋದು ಅದು ಯಾವಾಗಲೂ ಇಟ್ ಈಸ್ ಹ್ಯಾಂಡಲ್ಡ್ ಬೈ ಕಾಸ್ಮಾಸ್. ಪ್ರಪಂಚದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಏನಿದೆಯಲ್ಲ, ನಿಯಾಮಕನಾಗಿರ್ತಕ್ಕಂಥ ಭಗವಂತ, ಅವನು ನಮ್ಮ ಜ್ಞಾನಕ್ಕೆ ಮೇನು ಸೂತ್ರ. ಅವನು ಯಾರಿಗೆ ಎಲ್ಲಿ ಕಳಿಸ್ಬೇಕು ಅನ್ನೋ 100% ಮಾಹಿತಿ ಅವನ ಹತ್ರ ಇರುತ್ತೆ. ಹಂಗಾಗಿ ಅವನು ತಾನೇ ಸ್ವತಃ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಬರಲಿಲ್ಲ ಅಂದರೂ ಸ್ಫುರಣೆಯ ಮುಖಾಂತರ, ವ್ಯಕ್ತಿಗಳ ಮುಖಾಂತರ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾನೆ. ಇವತ್ತಿನವರೆಗೂ ನಾನು ಒಂದೇ ಒಂದು ಜ್ಯೋತಿಷ್ಯದ ವಿಸಿಟಿಂಗ್ ಕಾರ್ಡ್ ನಾನು ಮಾಡಿಸಿಲ್ಲ, ಆಯಿತಾ? ನನ್ನ ಮನೆ ಮುಂದೆ ಬೋರ್ಡ್ ಇಲ್ಲ,
ಆದರೆ ದೇವರು ಮತ್ತು ಗುರುಗಳ ಅನುಗ್ರಹದಿಂದ ನಾನು ಒಂದೇ ದಿವಸ ಖಾಲಿ ಇಲ್ಲ. ಎಲ್ಲರೂ ಹೊಸಬರೇ ಬಂದಿರೋದು ನನ್ನ ಹತ್ರ ಯಾರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವನ ಮಕ್ಕಳು ಅವ್ರ ಸಂಬಂಧಿಕರು ಇವ್ರು ಯಾರು ನನ್ನಲ್ಲಿ ಜ್ಯೋತಿಷಕ್ಕೆ ಬಂದಿಲ್ಲ. ಎಲ್ಲ ಅಪರಿಚಿತ ವ್ಯಕ್ತಿಗಳೇ ನನ್ನಲ್ಲಿ ಜ್ಯೋತಿಷಕ್ಕೆ ಬಂದಿರೋದು. ಇದು ಯಾಕಾಗತ್ತೆ ಅಂದ್ರೆ ನಾವು ಈ ವಿದ್ಯೆಯನ್ನ ಅಥವಾ ಈ ಒಂದು ಸಂಸ್ಕಾರವನ್ನ ದೈವದತ್ತವಾಗಿ ಬಂದ ವಸ್ತು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಮ್ದು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ಹಂಗೆ ಆ ಒಂದು ವಿದ್ಯೆಯಿಂದನೇ ನನಗೆ ಪರಿಹಾರ ಬೇಕು ಅನ್ನೋ ನಂಬಿಕೆ ಆ ವ್ಯಕ್ತಿಯಲ್ಲಿ ಇರಬೇಕು. ಅವಾಗ ರಾಂಗ್ ಮ್ಯಾಚ್ ಅನ್ನೋದು ಆಗೋದೇ ಇಲ್ಲ. ನನ್ನ ಒಂದು ಅನುಭವದೊಳಗೆ ಬೇರೆ ಬೇರೆ ದೇಶಗಳಿಂದ ನನಗೆ ಕಾಲ್ ಮಾಡಿ ಜ್ಯೋತಿಷ್ಯ ಕೇಳಿದವರು ಇದ್ದಾರೆ. ಆಯ್ತಾ, ಬೇರೆ ಬೇರೆ ದೇಶಗಳಿಂದ. ಈಗೆಲ್ಲ ಫೇಸ್ಬುಕ್ ವಾಟ್ಸಪ್ ಜಾಸ್ತಿ ಆಗಿದೆ, ಒಪ್ಪೋಣ. ಮುಂಚೆ ನಾನು ಫೇಸ್ಬುಕ್ ವಾಟ್ಸಪ್ಪಿಗೂ ಕೊರೋನಾ ಆದ್ಮೇಲಿಂದ ಬಂದವನು. ಅಲ್ಲಿವರೆಗೂ ನಾನು ಇರಲೂ ಇಲ್ಲ ಫೇಸ್ಬುಕ್ ವಾಟ್ಸಪ್ ಅಲ್ಲಿ. ಅವಾಗ್ಲೇ ನನ್ನ ಹತ್ರ ಜರ್ಮನಿ, ರಷ್ಯಾ, ಸಿಂಗಪೂರು, ಮಲೇಷಿಯಾ, US ಅಂತೂ ಅದೊಂಥರ ನಮ್ಮ ಪಕ್ಕದ ಊರು ಆದಂಗೆ ಆಗ್ಬಿಟ್ಟಿದೆ ಜ್ಯೋತಿಷಕ್ಕೀಗ. ಯಾಕಂದ್ರೆ US, ಕ್ಯಾಲಿಫೋರ್ನಿಯಾ, ಕೆನಡಾ ಇಲ್ಲಿ ಕ್ಲೈಂಟ್ಸ್ ನನಗೆ ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಂಬರ್ ಸಿಕ್ಕು ಅವ್ರು ನನಗೆ ಮಾತಾಡಿ. ಅವಾಗೇನು ವಿಡಿಯೋ ಕಾಲ್ ಇರಲಿಲ್ಲ, ಏನೂ ಇರಲಿಲ್ಲ. ನಿಮಗೆ ಬಹುಶಃ ನೆನಪಿರ್ಬೋದು, ಗೂಗಲ್ ಡುವೋ ಅಂತ ಒಂದು ವಿಡಿಯೋ ಕಾಲಿಂಗ್ ಆ್ಯಪ್ ಇತ್ತು. ಈಗ ಅದಿಲ್ಲ, ಈಗ ಅದನ್ನ ಗೂಗಲ್ ಮೀಟ್ ಆಗಿ ಮಾಡಿದ್ದಾರೆ. ಆ ಗೂಗಲ್ ಡುವೋ ಅಲ್ಲಿ ನಾನು ಕನ್ಸಲ್ಟೇಷನ್ಸ್ ಕೊಡ್ತಾ ಇದ್ದೆ. ಹಂಗೆ ನಾವು ಮಾಡೋದೇ ಬೇಡ ಸಂದೀಪ್ ಅವರೇ. ಅದು ನಮ್ಮ ಒಂದು ಪರಾಕಾಷ್ಠೆಯನ್ನ ಅವರ ಒಂದು ನೀಡನ್ನ ಕಾಸ್ಮೋಸ ಮ್ಯಾಚ್ ಮಾಡಿಸುತ್ತೆ ಪಕ್ಕ ಅದು. ಹಂಗಾಗಿ ನಾವು ಜ್ಯೋತಿಷ ಹೇಳಕ್ ಹೋದ್ರು ಕೂಡ ನಾವು ಫಸ್ಟ್ ದೇವತಾ ಪ್ರಾರ್ಥನೆನೇ ಮಾಡಿಸೋದು. ಮೊದಲು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಾವು ಹೇಳ್ತೀವಿ ಅನ್ನೋದು ಏನೂ ಇಲ್ಲ. ಯಾಕಂದ್ರೆ ನಿಮಗೆ ಹೆಂಗೆ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಇದೆಯೋ ಹೇಳೋ ನನಗೂ ಹಂಗೆ ಒಂದು ಡೇಟ್ ಆಫ್ ಬರ್ತ್ ಟೈಮು ಇದೆ. ನಾನು ಕೂಡ ಈ 9 ಗ್ರಹಗಳಲ್ಲೇ ವೇಷ್ಟಿತನಾಗಿರ್ತಕ್ಕಂಥ ವ್ಯಕ್ತಿ, ನಾನೇನು 10ನೇ ಗ್ರಹದವನಲ್ಲ. ಹಂಗಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ನನ್ನಲ್ಲೂ ಇರುತ್ತೆ. ಆದರೆ ನಿಮಗೆ ನಿಮ್ಮದನ್ನೇ ಹೇಳೋಕ್ಕೆ ತಾಕತ್ತು ನಿಮ್ಮ ಮನೆ ದೇವರಿಗೆ ಮಾತ್ರ ಇರೋಕ್ಕೆ ಸಾಧ್ಯ, ನನ್ನಲ್ಲದಿರಲ್ಲ. ನಿಮ್ಮ ಮನೆ ದೇವರು ನನ್ನೊಳಗೆ ನಿಂತು ಜ್ಞಾನಸ್ಫುರಣೆ ಕೊಟ್ಟು ಲಗ್ನಗಳು ರಾಶಿಗಳ ಮುಖಾಂತರ ಏನು ಹೇಳಿಸ್ತಾನೋ ನಾನು ಅದನ್ನು ಮಾತ್ರ ಜನಕ್ಕೆ ಹೇಳಕ್ಕೆ ಸಾಧ್ಯ. ನೋಡಿ ವೀಕ್ಷಕರೇ, ನಾವು ಈ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ವಿ, ಡಾಕ್ಟರ್ ರಾಘವೇಂದ್ರ ಎಸ್ ಕುಲಕರ್ಣಿ ಅವ್ರನ್ನೇ ಯಾಕೆ ಕರೆಸಿದ್ವಿ ಅಂತ ಹೇಳಿದ್ರೆ, ಇದು ಒಂದು ಜ್ಞಾನ ಬಿತ್ತುವಂಥ ಕೆಲಸ. ಇದು ನಾವು ಎಲ್ಲೇ ಜ್ಯೋತಿಷ್ಯ ಕೇಳಬೇಕಂದ್ರೂ ಅಥವಾ ಎಲ್ಲೇ ಪ್ರಶ್ನೆ ಹಾಕಬೇಕಂದ್ರೂ ನಾವು ಒಂದಿಷ್ಟು ಈ ಥರದ ಪಾಯಿಂಟ್ಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಅಂತ ಅನ್ಕೊತೀನಿ. ಇದನ್ನ ಇಟ್ಕೊಂಡಿಲ್ಲ ಅಂದರೆ ಬಹುಶಃ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ 2 ದಿನ 3 ದಿನ ಪರಿಹಾರ ಅಂತ ಹೇಳಿಬಿಟ್ಟು ದಾರಿ ತಪ್ಪಿ ಲಕ್ಷಾಂತರ ದುಡ್ಡನ್ನು ಸುರಿದಿರ್ತೀರಿ. ಏನೂ ಪ್ರಯೋಜನ ಆಗಿಲ್ಲ ಸರ್, ನಾನು ಕೇಳದೆ ಅಂತ ಹೇಳಿಬಿಟ್ಟು ಎಲ್ಲರನ್ನ ದೂಷಿಸ್ತಿರ್ತೀರಲ್ಲ, ಆ ದಾರಿಗೆ ತಳ್ಳುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ ಹಾಗಾಗಿ ಈ ಕಾರ್ಯಕ್ರಮ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಸೊ ಮುಂದೆ ನಾಳೆ ಎಪಿಸೋಡ್ನಲ್ಲಿ ನಾನು ಅಷ್ಟಮಂಗಳದ ಬಗ್ಗೆ ನಿಮ್ಮ ಹತ್ರ ಒಂದಿಷ್ಟು ಮಾತಾಡುವಂಥ ವಿಚಾರಗಳಿದೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಗುರುಗಳ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರ್ ಇರುತ್ತೆ. ಯಾರಿಗಾದರೂ ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳಬೇಕು ಅಥವಾ ಇದ್ರ ಬಗ್ಗೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳು ಇದೆ ನನ್ನ ಹತ್ರ, ಅವ್ರ ಹತ್ರ ಮಾತಾಡಬೇಕು, ನೇರವಾಗಿ ಅವ್ರನ್ನ ಭೇಟಿ ಆಗಬೇಕಂದ್ರೂ ಕೂಡ ಮುಕ್ತವಾದ ಅವಕಾಶ ಇರುತ್ತೆ. ಅವರಿಗೆ ಕರೆ ಮಾಡಿ ಇಲ್ಲ ಮೆಸೇಜ್ ಮಾಡಿ ಅವರಿರುವಂಥ ವಿಳಾಸಕ್ಕೆ ನೀವು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.